ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿ ಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಸೂಕ್ತಿರತ್ನಾಕರೇ ರಮ್ಯೇ ಮೂಲ ರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌಃ ಪುನೀಯಾನ್ನೋ ಮಹೀಧರ ಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ಬೇರೆ ಬೇರೆ ಕಪಿಗಳ ಚೇಷ್ಟೆಗಳನ್ನ ಹೇಳ್ತಾ ಇದ್ರು. ಈ ಯುದ್ಧ ಅನ್ನೋದು ದ್ವಾಪರ ಯುಗದ ಕೃಷ್ಣನ ಕಾಲದ ಯುದ್ಧಕ್ಕಿಂತ ಅತ್ಯಂತ ಡಿಫ್ರೆಂಟ್ ಅಂತ ಗಮನಿಸತಕ್ಕದ್ದು ಅಂತ ನಾನು ಹೋದ ಬಾರಿ ನಿಮಗೆ ಹೇಳಿದ್ದೇನೆ. ಬಹಳ ಡಿಫ್ರೆಂಟ್. ಆ ಕಾಲದಲ್ಲಿ ಮಾನುಷ ಆಯುಧಗಳು, ಮಾನುಷ ಯುದ್ಧಗಳು ಹೆಚ್ಚು ಇರಲಿಲ್ಲ. ಮನುಷ್ಯರ ಟ್ಯಾಕ್ಟಿಕ್ಸು, ಯುದ್ಧ ಅಂತಂದ್ರೆ ಬಲ ಒಂದೇ ಪರಿಗಣನೆ ವಿನಃ ಆ ಬಲದ ಜೊತೆಗೆ ಟೆಂಪರ್ಮೆಂಟ್ ಆಗಲಿ ಅಥವಾ ಯುಕ್ತಿ ಆಗಲಿ, ನಾಗರಿಕವಾದ ವಸ್ತುಗಳ ಬಳಕೆ ಆಗಲಿ ಅಥವಾ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ಗಳ ಅವಲಂಬನೆ ಆಗಲಿ, ಇದ್ಯಾವುದೂ ಇರಲಿಲ್ಲ. ಯುದ್ಧ ಅಷ್ಟೇ. ಅಂತಿಮವಾಗಿ ಬಲವೇ ನಿರ್ಣಾಯಕ. ಯಾರಿಗೆ ಜಾಸ್ತಿ ಬಲ ಇರುತ್ತೋ ಅವನು ಸಾಯ್ತಾನೆ, ಗೆಲ್ತಾನೆ. ಯಾರಿಗೆ ಕಡಿಮೆ ಬಲ ಇರುತ್ತೋ ಅವನು ಸಾಯ್ತಾನೆ. ಇಷ್ಟೇ ಇತ್ತು. ಈ ಹಂತದಲ್ಲಿ ಈ ಕಪಿಗಳ ಕ್ರಿಯೆ ನಿಮಗೆ ನಗು ಬರುತ್ತೆ. ಅದನ್ನ ನಾವು ಹೋದ ಬಾರಿ ಒಂದು ಸ್ವಲ್ಪ ನೋಡಿದ್ವಿ. ಒಂದು ಕಪಿ ಹೋಗಿ ಸುಗ್ರೀವನ ಹತ್ರ ತಡ್ಕೊಳಿಕ್ಕಾಗ್ತಾ ಇಲ್ಲ, ಯುದ್ಧ ಮಾಡಬೇಕು ಅನ್ನೋ ಬಯಕೆಯನ್ನ, ಸುಗ್ರೀವನ ಹತ್ರ ಹೋಗಿ ಅಲ್ಲಿ ಅವನ ಪಕ್ಕದಲ್ಲಿ ನಿಂತು ಲಂಕೆಯನ್ನ ನೋಡಿ ಹುಂಕಾರ ಮಾಡಿ ಸುಗ್ರೀವನ್ ಮುಖ ನೋಡಿ ಇದು ಬಿಡ್ಲ ಅಲ್ಲೇ ಅನ್ನೋದು, ಮತ್ತೆ ವಾಪಸ್ ಬರೋದು. ಈ ತರಹದ ಕ್ರಿಯೆಗಳನ್ನೆಲ್ಲ ನೋಡ್ತಾ ಇದ್ವಿ. ವಾಲ್ಮೀಕಿಗಳು ಬಹಳ ಹೇಳ್ಕೊಂಡು ಹೋಗ್ತಾ ಇರ್ತಾರೆ, ಸರಳವಾದ ಕಥೆ. ಅದರಲ್ಲಿ ಮಧ್ಯ ಮಧ್ಯ ಇಂತಹ ಹ್ಯೂಮರ್ ಬೇಕಾಷ್ಟು ಬರುತ್ತೆ. ಅದರಲ್ಲಿ ನಾವು ನೋಡ್ತಾ ಇದ್ವಿ. ಈ ಘಟನೆ ಏನು ಅಂತ ಹೇಳಿದ್ರೆ, ನಿನ್ನೆ ನಾವು ಮಾಡದೇ ಇರೋದ್ರಿಂದ ಸ್ವಲ್ಪ ಹೋದ ಶುಕ್ರವಾರಕ್ಕೆ ಹೋಗಿ, ಹೋದ ಶನಿವಾರ ಭಾನುವಾರಗಳಿಗೆ ಹೋಗಿ ಬರಬೇಕಾಗತ್ತೆ. ಶುಕ ಹಾಗೂ ಸಾರಣರು ರಾವಣನ ಬಳಿ ನಿಂತು ರಾವಣನಿಗೆ ಆ ಇಡೀ ಕಪಿಗಳನ್ನ ಪರಿಚಯ ಮಾಡಿಸ್ತಾ ಇದ್ದಾರೆ. ಯಾಕೆಂದ್ರೆ ರಾವಣ ಕೇಳಿದ ಅದನ್ನ, ಯಾವ ಯಾವ ಪ್ರಮುಖರಿದ್ದಾರೆ ಕಪಿ ಸೈನ್ಯದಲ್ಲಿ ಅವರೆಲ್ಲರನ್ನ ಪರಿಚಯ ಮಾಡಿಸು. ಆಗ ಶುಕಸಾರಣರಲ್ಲಿ ಒಬ್ಬ ಒಂದು ಕಪಿಯ ಪರಿಚಯ, ಇನ್ನೊಬ್ಬ ಇನ್ನೊಂದು ಕಪಿಯ ಪರಿಚಯ, ಒಬ್ಬ ಒಂದು ಕಪಿ ಪರಿಚಯ, ಇನ್ನೊಬ್ಬ ಇನ್ನೊಂದು ಕಪಿ ಪರಿಚಯ, ಹಾಗೆ ಮಾಡಿಕೊಂಡು ಬಂದ್ರು. ಆ ಸಾಲಿನಲ್ಲಿ ಜಾಂಬವಂತನ ತನಕ ಮಾಡಿದ್ರು. ಜಾಂಬವಂತ ಅಂತ ಇದ್ದಾನೆ ಅಂತ. ಆ ಜಾಂಬವಂತನ ಕಥೆಯನ್ನ ಮತ್ತೆ ನಾವು ಹಿಂದಿನಿಂದ ಹೋಗಿ ಮತ್ತೆ ಮುಂದೆ ಬರೋಣ. ರೀಕ್ಯಾಪ್ ಅಂತಾರಲ್ಲ ಹಾಗೆ. ಸ ಏಷ ಜಾಂಬವಾನ್ ನಾಮ ಮಹಾಯೂಥಪಯೂಥಪಃ ಪ್ರಶಾಂತೋ ಗುರುವರ್ತಿ ಚ ಸಂಪ್ರಹಾರೇಶ್ವಮರ್ಷಣಃ. ಈ ಜಾಂಬವಂತ ಅಂತ ಇದ್ದಾನೆ. ಮಹಾಯೂಥಪ ಅಂತ ಅವನ ಪೋಸ್ಟ್.
ಯೂಥಪ ಅಂತಂದ್ರೆ ದಳವಾಯಿಗಳು, ಮಹಾಯೂಥಪ ಅಂತಂದ್ರೆ ದಳವಾಯಿಗಳ ದಳವಾಯಿ. ಅವರನ್ನ ಪ್ರಣಿಧಿ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಯೂಥಪ ಅಂತ, ಅಚ್ಚ ಕನ್ನಡದಲ್ಲಿ ದಳವಾಯಿ. ಆ ದಳವಾಯಿಗಳ ಸಮೂಹಕ್ಕೆ ಇವನು ನಾಯಕ, ಢನಾಯಕ ಅಂತ ಕರೀತಾರೆ. ದಂಡನಾಯಕ ಅಂತನ್ನುವ ಸಂಸ್ಕೃತದ ತದ್ಭವ ಢನಾಯಕ. ಅವನು ಆಗಿದ್ದ, ಅವನು ಪೋಸ್ಟ್ ಅದು. ಪ್ರಶಾಂತ, ಅತ್ಯಂತ ಶಾಂತ, ಕೂಲ್. ಜಾಂಬವಂತ ವಯಸ್ಸಾಗಿದೆ, ಆದ್ದರಿಂದ ಬಹಳ ಕೂಲ್ ಆಗಿ ಇರ್ತಿದ್ದ. ಯಾವುದೇ ಕಾರಣಕ್ಕೂ ಉದ್ವೇಗಕ್ಕೊಳಗಾಗಲ್ಲ. ಇವರೆಲ್ಲ ಎಳಸುಗಳು, ಅಂಗದ, ಪನಸ, ರಂಭ, ಅವರೆಲ್ಲ ಎಳಸುಗಳು. ಮೈ ಮೇಲೆ ಬೀಳಿಗೆ ಯಾವಾಗ ಯುದ್ಧ ಶುರು ಆಗತ್ತೆ ಅಂತ ಆಗ್ಬೇಕಾದಾಗ ಹಾಗೆ ಆಗತ್ತೆ. ಹೀಗಾಗಿ ಅವನು ಕಾಮ್ ಆಗಿದ್ದ, ಪ್ರಶಾಂತ. ಆಮೇಲೆ ಗುರುವರ್ತೀಚ, ಗುರುಗಳಲ್ಲಿ ನೆಲೆಗೊಂಡಿದ್ದಾನೆ. ಗುರು ಅಂತಂದ್ರೆ ಬ್ರಹ್ಮದೇವರು, ಇವರಪ್ಪ. ಜಾಂಬವಂತ ಬ್ರಹ್ಮದೇವರ ಮೋರೆಯಿಂದ ಹುಟ್ಟಿದ್ದಲ್ವೇ, ಅದರಿಂದಾಗಿ ಅವರು ಹೇಳಿದಂತೆಯೇ ಇದ್ದಾನೆ. ಆದರೆ ಸಂಪ್ರಹಾರೇ ಸ್ವಮರ್ಷಣ, ಹೊಡಿಬೇಕಾದ್ರೆ ಸರಿಯಾಗಿ ಹೊಡಿತಾನೆ. ಏತೇನ ಸಾಶ್ಯಂಚ ಮಹತ್ಕೃತಂ ಶಕ್ರಸ್ಯ ಧೀಮತಾ ದೇವಾಸುರೇ ಜಾಂಬವತ ಲಬ್ಧಾಶ್ಚ ಬಹವೋ ವರಾಹ. ಬಹಳ ಸಹಾಯವನ್ನ ಇವನು ಇಂದ್ರನಿಗೆ ಮಾಡಿದ್ದಾನೆ. ಜಾಂಬವಂತ ಎಷ್ಟು ಹಳಬ. ನಾ ಅದೇ ಹೋದ್ಸರ್ತಿಯೂ ಹೇಳಿದ್ದೆ, ಯಾವಾಗ ನಾವು ಸ್ವಲ್ಪ ದಿವಸದ ಹಿಂದೆ ಆ ಮುದುಕ ಅಂತ ಹೇಳಲಿಕ್ಕೆ ಸಂಕೋಚ ಪಟ್ಟು ಜಾಂಬವಂತ ಅಂತ ಕರಿತಾ ಇದ್ರು ಹಳೆ ಮೈಸೂರು ಕಡೆ. ಬಹಳ ಮುದುಕರನ್ನ ಜಾಂಬವಂತರೇ ಅಂತ ಇದ್ರು. ಬಹಳ ಹಳಬ ಇವನು. ಇಂದ್ರನಿಗೆ ಯುದ್ಧದಲ್ಲಿ ಬಹಳ ಸಹಾಯ ಮಾಡಿದ್ದಾನೆ. ಅದರಿಂದ ಪ್ರೀತರಾಗಿ ಜಾಂಬವಂತನಿಗೆ ದೇವತೆಗಳು ಬಹಳ ವರಗಳನ್ನು ನೀಡಿದ್ದಾರೆ. ರಾಕ್ಷಸಾನಾಂಚ ಸದೃಶಾಃ ಪಿಶಾಚಾನಾಂಚ ರೋಮಶಾಃ ಏತಸ್ಯ ಸೈನ್ಯಾ ಬಹವಃ ವಿಚರಂತ್ಯಮಿತೌಜಸಃ. ರಕ್ಕಸರಿಗೆ ಸಮಾನವಾದವುಗಳು, ಪಿಶಾಚಿಗಳಂತೆ ಇರುವವುಗಳು, ಮೈತುಂಬ ಕೂದಲಿರುವ ಪ್ರಾಣಿಗಳು ಇವನ ಸೈನ್ಯದಲ್ಲಿ ಇವೆ. ಏನಮಭಿತಂ ರಬ್ಧಂ ಪ್ಲವಮಾನಮಮಸ್ಥಿತಂ ಪ್ರೇಕ್ಷಂತೆ ವಾನರಾಃ ಸರ್ವೇ ಸ್ಥಿತಂ ಯೂಥಪಂ. ಅದಾದ ಮೇಲೆ ಅವನ ಪಕ್ಕದಲ್ಲಿ ಇನ್ನೊಬ್ಬ ಇದ್ದಾನೆ. ಆಗಾಗ ಮೇಲ್ಗಡೆ ಜಿಗಿಯೋದು, ಕೆಳಗಡೆ ಇಳಿಯೋದು, ಮೇಲ್ಗಡೆ ಜಿಗಿಯೋದು, ಕೆಳಗಡೆ ಇಳಿಯೋದು. ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅವನಿಗೆ. ಅಂತಹ ಒಂದು ಕಪಿಯನ್ನು ನೋಡ್ತಾ ಇದೆಯಲ್ಲ, ಅವನು ಯೂಥಪ ಅಂತ ಅವನು ಸ್ಟ್ಯಾಂಡರ್ಡ್. ಇದು ಜಾಂಬವಂತನಿಗೆ ರಿಪೋರ್ಟ್ ಮಾಡುವಂತಹ ಅನೇಕ ದಳವಾಯಿಗಳಲ್ಲಿ ಒಬ್ಬ. ಏಷ ರಾಜನ್ ಸಹಸ್ರಾಕ್ಷಂ ಪರಿಯುಪಾಸ್ತೆ ಹರೀಶ್ವರ ಬಲೇನ ಬಲ ಸಂಯುಕ್ತೋ ರಂಭೋ ನಾಮೈಷ ಯೂಥಪಃ. ರಂಭ ಅಂತ ಇವನ ಹೆಸರು. ರಂಭ ಅಂದ್ರೆ ಪ್ರಾಯ ಬಾಳೆಹಣ್ಣು ಅಂದ್ರೆ ಬಹಳ ಇಷ್ಟ ಅಂತ ಕಾಣುತ್ತ ಅವನಿಗೆ. ಹೀಗಾಗಿ ರಂಭ ಅಂತಾನೆ ಅವನ ಹೆಸರು. ಈ ಯುಕೆನಲ್ಲಿ, ಉತ್ತರ ಕರ್ನಾಟಕದಲ್ಲಿ ಅವ್ರು ಏನ್ ಮಾರ್ತಾ ಇರ್ತಾರೆ ಅದು ಅವ್ರ ಹೆಸರು. ತುಪ್ಪ, ಸಕ್ರಿ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ. ಹಾಗೆ ಇವನ ಹೆಸರು ರಂಭ. ಇನ್ನೊಬ್ಬ ಇದ್ದ ಪನಸ ಅಂತ. ಪನತ ಅಂತ ಹೇಳಿದ್ರೆ ಹಲಸಿನ ಹಣ್ಣು ಬಹಳ ಇಷ್ಟ ಅವನು, ಹೀಗಾಗಿ ಪನತ ಅಂತಾನೆ ಅವನ ಹೆಸರು. ಹಾಗೆ ಇವನ ಹೆಸರು ರಂಭ. ಯಸ್ಥಿತಂ ಯೋಜನೆ ತೈಲಂ ಗಚ್ಚನ್ ಪಾರ್ಶ್ವೇನ ಸೇವತೆ ಊರ್ಧ್ವಂ ತಥೈವ ಕಾಯೇನ ಗತ ಪ್ರಾಪ್ನೋತಿ ಯೋಜನಂ. ಅವನ ಪಕ್ಕದಲ್ಲಿ ಇನ್ನೊಬ್ಬ ಇದ್ದಾನೆ. ಇವನು ಎಂತಹವನು ಅಂತಂದ್ರೆ ಊರ್ಧ್ವಂ ತಥೈವ ಕಾಯೇನ ಗತ ಪ್ರಾಪ್ನೋತಿ ಯೋಜನಂ. ಇದೇ ಕ್ಷಣದಲ್ಲಿ ಜಿಗಿದರೂ ಕೂಡ ಯೋಜನ ಎತ್ತರಕ್ಕೆ ಹಾರ್ತಾನೆ. ಅಂತಹ ಶಕ್ತಿ.
ನಿಂತ ಮೆಟ್ಟಿನಲ್ಲಿ ಸಾಮಾನ್ಯವಾಗಿ ಓಡಬೇಕು ಅಂತಂದ್ರೆ ಜಿಗಿಬೇಕು ಅಂದ್ರೆ ಒಂದು ಸ್ವಲ್ಪ ರನ್ಅಪ್ ಬೇಕು, ಒಂದು ಸ್ವಲ್ಪ ಓಡಿ ಜಿಗಿಯಬೇಕು. ಇವನಿಗೆ ಓಡುವ ಅವಶ್ಯಕತೆಯೇ ಇಲ್ಲ, ಹಾಗೆ ಜಿಗಿತಾನೆ. ಅಂದ್ರೆ ಅವನ ತೊಡೆಯ ತಾಕತ್ತು ಎಂಥದ್ದು. ಅವನ ಹೆಸರು ಸನಂದರ ಅಂತ. ಈ ಸಂಗೊಳ್ಳಿ ರಾಯಣ್ಣ ಹಾಗೆ ಜಿಗಿತಾ ಇದ್ದಂತೆ. ಇತಿ ಶೃಣುಮಃ. ನಮಗೆ ಐತಿಹಾಸಿಕ ಆಧಾರ ಏನಿಲ್ಲ, ಕೇಳುತ್ತೇವೆ. ಏನ ಶುದ್ಧಂ ತದಾ ದತ್ತಂ ರಣೇ ಶಕ್ರಸ್ಯ ಧೀಮತ ಪರಾಜಯಶ್ಚ ನ ಪ್ರಾಪ್ತಃ ಸೋಯಂ ಯೂಥಪಯೂಥಪಃ. ಇವನು ಕೂಡ ಇಂದ್ರನಿಗೆ ಸಹಾಯ ಮಾಡ್ತಾ ಇದ್ದ, ಎಂದೂ ಸೋಲಿನ ಮೋರೆಯನ್ನು ಕಂಡಿಲ್ಲ. ಯಸ್ಯ ವಿಕ್ರಮಮಾಣಸ್ಯ ಶಕ್ರಸ್ಯೇವ ಪರಾಕ್ರಮಃ ಯೇಷ ಗಂಧರ್ವ ಕನ್ಯಾಯಾಂ ಉತ್ಪನ್ನ ಕೃಷ್ಣವರ್ತ್ಮನ. ಅಗ್ನಿದೇವನೊಬ್ಬನಿಂದ ಸುಮಾರು 103 ಜನ ಅಗ್ನಿಗಳಿದ್ದಾರೆ. 103 ಜನ ಪ್ರಧಾನರಾಗಿ ಒಬ್ಬ ಅಗ್ನಿ ಇದ್ದಾನೆ. ಅವನಿಗೆ 3 ಜನ ಮಕ್ಕಳು, ಶುಚಿ, ಪಾವಕ, ಪವಮಾನ ಅಂತ. ಅದಲ್ಲದೆ 100 ಜನ ಇದ್ದಾರೆ. 103 ಜನ ವನಪರ್ವದಲ್ಲಿ 100ನೇ ಅಧ್ಯಾಯದ ಮೇಲೆ ಅವರ ಒಂದು ಚಿಂತನೆಗಳೆಲ್ಲ ಬರುತ್ತೆ. ಅಂತಹ ಒಬ್ಬ ಅಗ್ನಿಯಿಂದ ಹುಟ್ಟಿದವ ಇವನು. ಯಾರಲ್ಲಿ? ಗಂಧರ್ವ ಕನ್ಯೆಯಲ್ಲಿ. ಕೇವಲ ರಾಮನ ಸೇವೆಗಾಗಿ ಬಂದ ಜನಾಂಗ ಇದು, ಆಮೇಲೆ ಇರಲಿಲ್ಲ. ಅದರಿಂದಾಗಿ ನಾವು ಇವತ್ತು ವಾನರ ಅಂತ ಹೇಳಿದ ಕೂಡಲೇ ಏನಂತ ಕಲ್ಪನೆ ಮಾಡ್ಕೋತೀವಿ, ಅದು ಯಾವುದು ಸರಿ ಹೋಗಲ್ಲ. ವಾನರ ಅಂತ ಹೇಳಿದ್ರೆ ಹೇಗೇಗೋ ಕಲ್ಪನೆ ಮಾಡ್ಕೋತೀವಿ, ಆ ತರಹ ಕಲ್ಪನೆ ಮಾಡ್ಕೊಳ್ಳಿಕ್ ಬರಲ್ಲ ಅಂತ. ಇನ್ನೊಂದೇನಾಯ್ತು ಅಂದ್ರೆ, ಇವರಿಗೆ ಹೇಳ್ತಾ ಇದ್ದ ನಾಮಗಳನ್ನೆಲ್ಲ ಈ ಮರದ ಮೇಲಿನ ಮಂಗಗಳಿಗೆ ಇಟ್ಬಿಟ್ಟಿದ್ದೀವಿ. ಶಾಖಾಮೃಗ, ಪ್ಲವಂಗ ಇತ್ಯಾದಿಗಳೆಲ್ಲ. ಆದ್ರೆ ನೀವು ಕೀಶ ಅಂತ ಒಂದು ಶಬ್ದ ಇದೆ, ಅಮರಕೋಶ ಮೊದಲಾದವುಗಳಲ್ಲಿ ಕೀಶ ಅಂತ. ಆ ಕೀಶ ರಾಮಾಯಣದಲ್ಲಿ ಬಳಕೆಯಲ್ಲಿಲ್ಲ. ಕೀಶ ಅಂತಂದ್ರೆ ಕಪಿ, ಮಂಗ. ಅದು ಮಾತ್ರ ರಾಮಾಯಣದಲ್ಲಿಲ್ಲ. ಎಲ್ಲಿಯೂ ಕೀಶಃ ಅಂತನೋ ಕೀಶೇಷಃ ಅಂತನೋ ಬಳಕೆಯಲ್ಲಿ ಇಲ್ಲ. ಅದು ಪರ್ಫೆಕ್ಟ್ ಮಂಗಕ್ಕೆ, ಮಂಕಿಗೆ ಸಂಕೇತವಾಗಿರುತ್ತೋ ಏನೋ. ಅದರಿಂದಾಗಿ ಅದೊಂದು ಜನಾಂಗ ಆ ಸಮಯದಲ್ಲಿ ಮಾತ್ರ ಬಂತು. ಅದರಿಂದಾಗಿ ಹೇಳ್ತಾರೆ, ಸ್ತ್ರೀಯರು ಮಾತ್ರ ಹಾಗೆ ಇದ್ರು. ಯಾರು? ಅವರ ಹೆಂಡತಿಯರು. ಹಾ, ಕಪಿ ಮೋರೆ ಇರ್ಲಿಕ್ಕಿಲ್ಲ. ಯಾಕೆಂದ್ರೆ ನಮಗೆ ವಾಲ್ಮೀಕಿ ರಾಮಾಯಣದಲ್ಲಿ ಏನು ಗೊತ್ತಾಗೋದಿಲ್ಲ. ಯಾಕೆಂದ್ರೆ ತಾರೆಯನ್ನ ಅತ್ಯಂತ ಸುಂದರಿ ಅಂತ ವಾಲ್ಮೀಕಿಗಳು ಹೇಳಿದ್ದಾರೆ. ಆದ್ದರಿಂದ ರುಮೆಯನ್ನ ಅತ್ಯಂತ ಸುಂದರಿ ಅಂತ ಹೇಳಿದ್ದಾರೆ. ಆದ್ದರಿಂದ ನಮಗೆ ಅವರು ಕಪಿಮೋರೆಯವರಾಗಿದ್ರು ಅನ್ಲಿಕ್ಕೆ ಸಾಕಷ್ಟು ಪ್ರಮಾಣ ಸಿಗಲ್ಲ. ನಾರಾಯಣ ಪಂಡಿತರು ಏನು ಹೇಳಲಿಲ್ಲ. ಅನಿರ್ಣಯೇ ಕಿಂ ಶರಣಂ ಅನಿರ್ಣಯೇವ ಶರಣಂ. ಏನು ನಮಗೆ ಒಂದನ್ನ ತೀರ್ಮಾನ ಮಾಡ್ಲಿಕ್ಕೆ ಬರದೆ ಹೋದಾಗ ಹೇಗಿರ್ಬೇಕು ಗೊತ್ತಿಲ್ಲ ಅಂತ ಇರ್ಬೇಕಷ್ಟೆ. ಅದರಿಂದಾಗಿ ಅವ್ರಿಗೆಲ್ಲ ಕಪಿಮೋರೆ ಇತ್ತ ಅಂದ್ರೆ ಇತ್ತು ಅನ್ನೋದಕ್ಕೂ ಪ್ರೂಫ್ ಇಲ್ಲ, ಇಲ್ಲ ಅನ್ನೋದಕ್ಕೂ ಪ್ರೂಫ್ ಇಲ್ಲ. ಯಾಕೆಂದ್ರೆ ಸುಂದರಿಯರಲ್ಲಿ ಇರಬಾರದೆ. ಯಾಕೆಂದ್ರೆ ಸೌಂದರ್ಯ ಅನ್ನೋದು ಸಾಪೇಕ್ಷ, ರಿಲೇಟಿವ್. ಆದ್ದರಿಂದ ಹಾಗಾದ್ರೆ ಇಲ್ಲಿ ವಿಶ್ವಸುಂದರಿ ಸ್ಪರ್ಧೆಯಲ್ಲಿ ನಿರವಕಾಶವಾದ ಸೌಂದರ್ಯ ಸಿದ್ಧವಾಗತ್ತಾ ಅಂದ್ರೆ ಇಲ್ಲ. ಅಲ್ಲಿ ವಾಣಿಜ್ಯ ಉದ್ದೇಶ, ಆ ದೇಶವನ್ನ ನಮ್ಮ ತೆಕ್ಕೆಗೆ ಹಾಕೊಳ್ಬೇಕು ಅಂತ. ನಿಮ್ಮ ಯುವತಿಯರ ಸೌಂದರ್ಯವನ್ನು ನಾವು ಮೆಚ್ಚಿದ್ದೇವೆ, ಅವರು ಯಾವ ಪಾನೀಯವನ್ನ ಹೇಳ್ತಾರೆ ನೀವು ಅದನ್ನು ಕುಡೀರಿ, ಈ ತರಹದ ವಾಣಿಜ್ಯ ದುರುದ್ದೇಶಗಳಿರುತ್ತೆ. ಆದ್ದರಿಂದಾಗಿ ಆ ಸೌಂದರ್ಯ ಶಾಸ್ತ್ರಸಮ್ಮತ, ನಿರುಪಪನ್ನ, ಅಂಗಲಕ್ಷಣ ಸಂಪನ್ನ ಅಂತ ಹೆಂಗ್ ತೀರ್ಮಾನ ಮಾಡೋದು? ತೀರ್ಮಾನ ಮಾಡ್ಲಿಕ್ಕೆ ಬರಲ್ಲ. ಯಾಕಂದ್ರೆ ಅವ್ರ ಹಿಂದೆ ಇರುವ ದುರುದ್ದೇಶ ನೋಡಿ ಅಲ್ವೇ. ಅದಕ್ಕಾಗಿ ಈ ವಾಣಿಜ್ಯ ಸಂಸ್ಥೆಗಳೇ, ವ್ಯಾಪಾರಿ ಸಂಸ್ಥೆಗಳೇ ಸೌಂದರ್ಯ ಸ್ಪರ್ಧೆಯನ್ನು ಆಯೋಜನೆ ಮಾಡ್ತವೆ. ಆಯೋಜನೆ ಮಾಡಿ ಏನ್ ಮಾಡ್ತವೆ, ಅವರು ಯಾರು ಸುಂದರಿ ಅಂತ ಹೇಳಿ ತೀರ್ಮಾನ ಮಾಡಿರ್ತಾರೆ, ಅವ್ರು ಏನ್ ಕೊಟ್ಟಿರ್ತಾರೆ
ಅವರು ಇವರ ಉತ್ಪನ್ನವನ್ನು ಪ್ರಾಡಕ್ಟ್ ಅನ್ನ ಪರಿಚಯ ಮಾಡಿಸ್ತಾರೆ. ಇದನ್ನು ಕುಡಿರಿ, ಇದನ್ನು ತಿನ್ರಿ. ಅವಳ ಜೀವನ ಶೈಲಿಯನ್ನ, ಅವಳ ಮೆಚ್ಚಿದ ಪಾನೀಯವನ್ನ ಇವರೆಲ್ಲ ಕುರಿಗಳ ತರಹ ಅನುಸರಿಸ್ತಾರೆ. ಅದರಿಂದಾಗಿ ನೀವು ಸೌಂದರ್ಯ ಸ್ಪರ್ಧೆಯನ್ನ ಲಕ್ಷಣ ಸಂಪನ್ನವಾದದ್ದು ಪ್ರಾಚೀನ ಗ್ರಂಥಗಳಲ್ಲಿ ಹೀಗಿದೆ, ಅಥವಾ ರೋಮ್ನ ಸೌಂದರ್ಯ ಶಾಸ್ತ್ರ, ಭಾರತೀಯ ಸೌಂದರ್ಯ ಶಾಸ್ತ್ರ, ಇವುಗಳ ಮಿಕ್ಸು ಇದು. ಅದರಿಂದಾಗಿ ಇದನ್ನು ನಾವು ಯಾವ ಇದು ಇಲ್ಲ, ಬೇಗ ಎಕನಾಮಿಕ್ ಹಿಟ್ಮನ್ನ ಉದ್ದೇಶದಿಂದ ಮಾಡಲ್ಪಟ್ಟಿರುವವುಗಳು. ನಂಬಲಿಕ್ಕೆ ಬರಲ್ಲ. ಇರ್ಲಿ, ಮುಂದೆ ಹೋಗೋಣ. ತಾತ್ಪರ್ಯ ಇಷ್ಟೇ. ತಾರೆ ಅವರೆಲ್ಲ ಹೇಗಿದ್ರು ನಮಗ್ ಗೊತ್ತಿಲ್ಲ. ತದಾ ದೇವಾಸುರೇ ಯುದ್ಧೇ. ಆಮೇಲೆ ಇನ್ನೊಬ್ಬ ಇದ್ದಾನೆ, ನಿನ್ನ ಅಣ್ಣ. ಯಾರ ಮೇಲಿನ ಸ್ಪರ್ಧೆಯಿಂದ ನಿನ್ನ ಬಾಲ್ಯ ಯೌವನಗಳನ್ನು ಕಳೆದೆಯೋ ಅಂತಹ ನಿನ್ನ ಅಣ್ಣ. ಯಾರು? ಕುಬೇರ. ಕುಬೇರನ ವೈಶ್ರವಣ ಅಂದ್ರೆ ಕುಬೇರ. ಕುಬೇರನ ಮೇಲಿನ ಸ್ಪರ್ಧೆಯಿಂದ ನಿನ್ನ ಬಾಲ್ಯವನ್ನ ಯೌವನವನ್ನ ಕಳೆದೆ. ಯಾಕೆಂದ್ರೆ ಅವ್ರ ತಾಯಿ ಅದನ್ನೇ ಹೇಳ್ತಾ ಇದ್ದದ್ದು. ನೋಡು ಎಂತಹ ಸಂಪತ್ತಿದೆ ಅವನಿಗೆ. ಆಗ ಇವನೇನ್ ಮಾಡದ, ಹೋಗಿ ಅವನನ್ನು ಓಡಿಸಿ ಆ ಲಂಕೆಯಲ್ಲಿ ಇವನು ಕೂತ್ಕೊಂಡ. ಅದನ್ನು ನೆನಪಿಸ್ತಾ ಇದ್ದಾರೆ. ಯೋ ರಾಜ ಪರ್ವತೇಂದ್ರಾಣಾಂ ಯತ್ರ ವೈಶ್ರವಣೋ ರಾಜ ಜಂಬೂಮುಪನಿತೇವತೆ. ವೈಶ್ರವಣ ಕುಬೇರ ಏನಿದ್ದಾನೆ ಅವನು ಹಿಮಾಲಯದಲ್ಲಿ ಇದ್ದಾನೆ. ಆ ಹಿಮಾಲಯ ಯೋ ರಾಜ ಪರ್ವತೇಂದ್ರಾಣಾಂ ಬಹುಕಿನ್ನರ ಸೇವಿನಾಂ, ಪರ್ವತಗಳಲ್ಲಿ ಮಿಗಿಲಾದದ್ದು. ವಿಹಾರ ಸುಖದೋ ನಿತ್ಯಂ ಭ್ರಾತುಸ್ತೆ ರಾಕ್ಷಸಾಧಿಪ. ನಿನ್ನ ಅಣ್ಣ ಯಾವಾಗಲೂ ಸುಖವಾಗಿ ಅಲ್ಲಿ ವಿಹಾರ ಮಾಡ್ತಾ ಇದ್ದಾನೆ. ನಿನ್ನ ಕಾಟದಿಂದ ಲಂಕೆ ಬಿಟ್ಟೋದ್ಮೇಲೆ ಹಿಮಾಲಯದಲ್ಲಿ ಸುಖವಾಗಿ ವಿಹಾರ ಮಾಡ್ತಾ ಇದ್ದಾನೆ. ತತ್ರೈತ ರಮತೆ ಶ್ರೀಮಾನ್ ಬಲವಾನ್ ವಾನರೋತ್ತಮ. ಅಲ್ಲಿ ಆ ಕಪಿ, ಇನ್ನೊಂದು ಕಪಿ ಇದೆಯಲ್ಲ, ಅದು ಸುಖವಾಗಿ ಇದೆ. ಅದರ ಹೆಸರು ಯುದ್ಧೇಶ್ವಕಥನೋ ನಿತ್ಯಂ ಕ್ರಥನೋ ನಾಮ ಯೂಥಪಃ. ಕಥನ ಅಂತ ಅಥವಾ ಕ್ರಥನ ಅಂತ ಈ ಕಪಿ ಹೆಸರು. ಏನು ಯುದ್ಧದಲ್ಲಿ ಮಾತಾಡಲ್ಲ, ಅದಕ್ಕೆ ಕಥನ, ಮಾತಾಳಿ ಅಂತ. ಈ ಮೂಕಾಂಬಿಕೆ ಅಂತ ಹೆಸರಿಟ್ಕೊಂಡವ್ರು ಬಹಳ ಮಾತಾಡಿದ್ರೆ ಹೇಗಿರುತ್ತೆ ಹಾಗೆ ಇದು ಉಲ್ಟಾ. ಅಲ್ಲಿ ಮೂಕಾಂಬಿಕೆ ಅಂದ್ರೆ ಬೇರೆ, ಮೂಕಿಯಾದ ಅಂಬೆ ಅಲ್ಲ. ಮೂಕ ಅನ್ನುವ ಅಸುರನನ್ನ ಕೊಂದ ಅಂಬಿಕೆ, ಹಾಗೆ ಮೂಕಾಂಬಿಕೆ. ಇರ್ಲಿ, ಆ ತರ ಹೆಸರಿಟ್ಕೊಂಡಿದ್ರೆ ಅವನು ಬಹಳ ಮಾತಾಡಿದ್ರೆ ಹೇಗಿರುತ್ತೆ ಹಾಗೆ ಇದ್ರ ಉಲ್ಟಾ. ಏನೂ ಮಾತಾಡಲ್ಲ, ಅದಕ್ಕೆ ಅವನಿಗೆ ಕಥನ ಅಂತ ಹೆಸರು. ಯುದ್ಧದಲ್ಲಿ ಏನು ಮಾತಾಡಲ್ಲ, ಹೊಡೆಯೋದಷ್ಟೇ, ಸದ್ದು ಕೂಡ ಬರಲ್ಲ ಅವನ ಬಾಯಿಂದ. ಸೈಲೆಂಟ್ ಕಿಲ್ಲರ್. ಮೃತ ಕೋಟಿ ಸಹಸ್ರೇಣ ಹರಿಣಾಂ ಸಮವಸ್ಥಿತ ಏಷೈ ವಾಚಂ ಸತೆ ಲಂಕಾಂ ಸ್ವೇನಾನೀಕೇನ ಮರ್ದಿತುಂ. ಸುಮ್ಮನೆ ದುರು ಲಂಕೆಯನ್ನು ನೋಡ್ತಾ ಇದ್ದಾನೆ. ಆ ಕಣ್ಣಿನ ಭಾಷೆಯನ್ನೇ ಅರ್ಥ ಮಾಡ್ಕೊಂಡ್ಬಿಡ್ಬೇಕು ನೀವು. ಯೋ ಗಂಗಾಂ ಅನುಪರಿಯೇತಿ ತ್ರಾಸಯನ್ ಗಜಯೂಥಪಾನ್ ಹಸ್ತಿನಾಂ ವಾನರಾಣಾಂಚ ಪೂರ್ವವೈರಮನುಸ್ಮರನ್. ಒಬ್ಬ ಗಂಗೆಯ ಸುತ್ತುತ್ತಾ ಇದ್ದಾನೆ ಒಬ್ಬ ರಾಕ್ಷಸ. ತ್ರಾಸಯನ್ ಗಜಯೂಥಪಾನ್. ಅವನಿಗದೇನು ಆನೆಗಳನ್ನ ಕಂಡ್ರೆ ಆಗಲ್ಲ ಈ ಕಪಿಗೆ. ಆನೆಯನ್ನ ಒಂದು ಕಾಡ್ತಾನೆ. ಹಸ್ತಿನಾಂ ವಾನರಾಣಾಂಚ ಪೂರ್ವವೈರ ಮನುಸ್ಮರನ್. ಆ ಆನೆಗೆ, ಕಪಿಗಳಿಗೆ ಏನೋ ದ್ವೇಷ, ಅದನ್ನ ಸ್ಮರಣೆ ಮಾಡಿಕೊಂಡು ಆನೆಗಳನ್ನ ಕಾಡ್ತಾ ತಿರುಗ್ತಾ ಇರ್ತಾನೆ. ಏಷ ಯೂಥ ಪತಿರ್ನೇತ ಗರ್ಜನ್ ಗಿರಿ ಗುಹಾಚಯ ಗಜಾನ್ ರೋಧಯತೆ ವನ್ಯಾನ್
ಆರು ಜನಶ್ಚ ಮಹೀರುಹಾನ್. ಇವನೇನ್ ಮಾಡ್ತಾ ಇದ್ದಾನೆ, ಆನೆಗಳನ್ನ ಕಾಡ್ತಾ ಇದ್ದಾನೆ. ದೊಡ್ಡ ದೊಡ್ಡ ಮರಗಳನ್ನ ಕಿತ್ತು ಆನೆಗಳನ್ನ ತಗೊಂಡು ಬಡಿಯೋದು, ಅದೊಂದು ಚಟ ಇವನಿಗೆ. ಈ ಕಪಿಗೆ ಅದೊಂದು ಚಟ. ಆನೆಗಳನ್ನ ಕಂಡ್ರೆ ಏನೋ ಆಗೋಲ್ಲ ಇವನಿಗೆ. ರಮತೆ ವಾನರಶ್ರೇಷ್ಠೋ ಹರಿಣಾಂ ವಾಹಿನಿ ಮುಖ್ಯೋ ನದೀಂ ಹೈಮವತಿ ಮನು. ಎಲ್ಲ ಕಪಿಗಳ ವಾಹಿನಿಗೆ ಮುಖ್ಯ. ಗಂಗಾ ನದಿಯ ತುಂಬ ಓಡಾಡ್ತಾನೆ. ಹೈಮವತಿ ಅಂದ್ರೆ ಹಿಮವತ್ ಪರ್ವತದ ಮಗಳು. ಇಡೀ ಓಡಾಡ್ತಾನೆ. ಉಶೀರ ಬೀಜಮಾಶ್ರಿತ್ಯ ಮಂದರಂ ಪರ್ವತೋತ್ತಮಂ. ಇವನ್ ಬಗ್ಗೆ ವಿಶೇಷವಾಗಿ ಹೇಳ್ತಾ ಇದ್ದಾರೆ ಶುಕಸಾರಣರು. ಇವನೇ 4 ಓದಿದ್ದ ಅವರಿಗೆ. ಅದಕ್ಕೆ ನೆನಪಿಸ್ಕೊಂಡು ಬಹಳ ಹೇಳ್ತಾ ಇದ್ದಾರೆ ಅವನ ಬಗ್ಗೆ. ಏನಂ ಚತಸಹಸ್ರಾಣಾಂ ಸಹಸ್ರಮಭಿವರ್ತತೆ. ಅಲ್ಲಿ ವಾಸ ಮಾಡುವ ಕಪಿ ಇದು. ವೀರ್ಯ ವಿಕ್ರಮ ದೃಪ್ತಾನಾಂ ನರ್ದತಾಂ ಬಾಹುಶಾಳಿನಾಂ ಸಯೇಷ ನೇತಾ ಚೈತೇಚಾಂ ವಾನರಾಣಾಂ ಮಹಾತ್ಮನಾಂ. ಜೋರಾಗಿ ಗರ್ಜನೆ ಮಾಡ್ತಾ ಇರುವ ಲಕ್ಷಾಂತರ ಕಪಿಗಳ ಮುಂದೆ ಇವನು ನಿಂತಿದ್ದಾನೆ. ಅನೇಕಮಪಿ ಸಂರಬ್ಧಂ. ನೋಡು, ಇವರ ಇಡೀ ಸೈನ್ಯ ರೊಚ್ಚಿಗೆದ್ದಿದೆ. ನಮ್ಮಲ್ಲಿ ಅದಿಲ್ಲ. ಯಾಕೆ ಅಂದರೆ ಪರ್ಸನಲ್ ಕನೆಕ್ಷನ್ ಇಲ್ಲ. ಯಾವಾಗ ಯುದ್ಧ ಯಶಸ್ವಿ ಆಗತ್ತೆ ಅಂದ್ರೆ ಪರ್ಸನಲ್ ಕನೆಕ್ಷನ್ ಇದ್ರೆ. ಎಲ್ಲಿ ಪರ್ಸನಲ್ ಕನೆಕ್ಷನ್ ಇರೋದಿಲ್ಲ ಅಲ್ಲಿ ಈ ಯುದ್ಧ ಆಗಲ್ಲ. ನೋಡಿ, ಅದಕ್ಕೆ ಅವರು ಮತಾಂತರ ಮಾಡ್ತಾ ಇದ್ರೆ ಈ ದೇಶದ ಸಂಸ್ಕೃತಿಯೊಂದಿಗೆ ಈ ದೇಶದೊಂದಿಗೆ ಪರ್ಸನಲ್ ಕನೆಕ್ಷನ್ ಇರಲ್ಲ. ಒಳಗಡೆಯಿಂದ ಎಲ್ಲ ಬೇರೆಯವರಾಗೋಗಿದ್ದಾರೆ. ಹೊರಗಡೆಯಿಂದ ಹೇಗೆ ಪರ್ಸನಲ್ ಕನೆಕ್ಷನ್ ಇರುತ್ತೆ, ಹೇಗೆ ಹೋರಾಡ್ತಾರೆ. ಸಾಮಾನ್ಯ ಹಿಂದೂಗಳು ಅದರಲ್ಲಿ ಒಂದು ಮೇಜರ್ ಪಾರ್ಟ್ ಎಲ್ಲ ಬೇರೆ ಬೇರೆಯವರಾಗೋಗಿದ್ದಾರೆ. ಯಾರೂ ಅಲ್ಲದೆ ಇದ್ದಾರೆ. ಪರ್ಸನಲ್ ಕನೆಕ್ಷನ್ ಹೇಗೆ ಉಳಿಯುತ್ತೆ ಈ ಭೂಮಿಯ ರಕ್ಷಣೆಗೆ? ಇಲ್ಲಿ ಪರ್ಸನಲ್ ಕನೆಕ್ಷನ್ ಇದೆ. ನಮ್ಮ ಸೈನ್ಯದಲ್ಲಿ ಅದಿಲ್ಲ. ನೋಡಿ, ಈ ವಾಲ್ಮೀಕಿ ರಾಮಾಯಣವನ್ನು ನೋಡಿದ್ರೆ ಯಾವ ಸೈನ್ಯ ಗೆಲ್ಲತ್ತೆ, ಯಾವ ಸೈನ್ಯ ಗೆಲ್ಲಲ್ಲ. ಸೈನ್ಯಗಳ ಮೆಂಟಾಲಿಟಿ ಹೇಗಿರುತ್ತೆ, ಹೇಗಿದ್ರೆ ಗೆಲ್ತೇವೆ, ಹೇಗಿದ್ರೆ ಗೆಲ್ಲೋದಿಲ್ಲ. ರಾವಣನ ಸೈನ್ಯದ ಮೆಂಟಾಲಿಟಿ ಏನು, ರಾಮನ ಸೈನ್ಯದ ಮೆಂಟಾಲಿಟಿ ಏನು, ಅದೆಲ್ಲ ಗೊತ್ತಾಗಬೇಕು ನಮಗೆ. ಹೀಗೆ ಓದಿದ್ರೆ ರಾಮಾಯಣದಿಂದ ಮಹಾಭಾರತದಿಂದ ರಾಷ್ಟ್ರ ಕಟ್ಟಬಹುದು. ಹೀಗೆ ಓದದೆ ಹೋದ್ರೆ ರಾಮಾಯಣ ಮಹಾಭಾರತದಿಂದ ರಾಷ್ಟ್ರ ಕಟ್ಟಲಿಕ್ಕಲ್ಲ, ಏನೂ ಮಾಡ್ಲಿಕ್ಕಾಗಲ್ಲ. ಪುಣ್ಯ ಬಂತು ಅಂತ ಎಷ್ಟು ದಿವಸ ಇರೋದು? ಅಗೋಚರವಾದ ಪುಣ್ಯ. ಪುಣ್ಯ ಬರಲ್ಲ ಅಂತಲ್ಲ, ಆ ಪುಣ್ಯ ಅನ್ನೋದು ಜ್ಞಾನಪೂರ್ವಕವಾಗಿಯೇ ಬರೋದು ಅಂತ. ಯಾವುದೋ ಒಂದು ಭೌತಿಕವಾದ ಅಸ್ತಿತ್ವ ಇದೆ ಪುಣ್ಯಕ್ಕೆ ಅಂತ ಅನ್ಕೊಂಡು ಬಂದು ಕೆನ್ನೆ ತಡ್ಕೊಂಡು ಹೋಗ್ತಾರೆ. ಇವ್ರಿಗೂ ಅದು ಗೊತ್ತಾಗೋದು ಬೇಡವೇ? ಹೇಳುವ ವಿದ್ವಾಂಸರಿಗೆ ಎದುರುಗಡೆ ಇರೋರ್ನ ಮಕ್ಕಳು ಅಂತ ಅನ್ಕೊಂಡ್ಬಿಡ್ತಾರೆ. ಎದುರುಗಡೆ ಇರುವ ಜನ ಅವರವ್ರ ಫೀಲ್ಡಿನಲ್ಲಿ ಎತ್ತರಕ್ಕೆ ಏರಿ ಬಂದಿರ್ತಾರೆ, ಅದು ಗೌರವವೇ ಕೊಡಲ್ಲ ಇವರು. ಎದುರುಗಡೆ ಯಾರು ಕೂತಿರ್ತಾರಲ್ಲ ಶ್ರದ್ಧೆಯಿಂದ ಬಂದು ಅವರನ್ನ ಮಕ್ಕಳು ಅಂತ. ಅವ್ರಿಗೇನು ಗೊತ್ತಾಗತ್ತೆ? ನಾವು ಇದನ್ನೆಲ್ಲ ಹೇಳಿದ್ರೆ ಎಲ್ಲ ವೈದಿಕರ ಹಣೆ ಬರಹ ಇದು. ಅವ್ರಿಗೇನು ಗೊತ್ತಾಗತ್ತೆ? ಅದರಿಂದಾಗಿ ನಾವು ಏನು ಹೇಳ್ತೀವಿ, ಹಾಡು ಜೋಕು ಹೇಳಿ ಕಳಿಸ್ಬಿಡ್ತೀವಿ. ಎದುರುಗಡೆ ಇರುವವರು ನಿಮ್ಮ ಸಂಸ್ಕೃತ ಬರದೇ ಇರಬಹುದು ಅವ್ರಿಗೆ, ಅಥವಾ ಕೆಲವ್ರಿಗೆ ಚೆನ್ನಾಗೇ ಬರುತ್ತೆ. ಶ್ರದ್ಧೆಯಿಂದ ಬಂದು ಕೂತಿರ್ತಾರೆ. ನಾವು ಬೇರೆಯವ್ರ ಕೆಲಸಕ್ಕೆ ಹೋಗೋದಲ್ಲ ಅಂತ ಹೇಳಿ ಬಂದು ಕೂತಿರ್ತಾರೆ ಎಷ್ಟೋ ಜನ. ಸಂಸ್ಕೃತ ಏನು ಬರ್ತಿರಲ್ವೇ ಅವ್ರಿಗೆ? ಅವರು ಬಂದು ಕೂತಿದ್ದಾಗ ಅವ್ರನ್ನ ಮಕ್ಕಳು ತರ ಟ್ರೀಟ್ ಮಾಡಿ ಹೇಳೋದು ಎಷ್ಟು ದಿವಸ ಬರ್ತಾರೋ ಅವರು? ಇನ್ನು ಬರ್ತಾರೆ, ಇದನ್ನೆಲ್ಲ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳದೆ ಇರೋ ಪರಿಸ್ಥಿತಿಗೆ ಬಂದಿರೋರು ಬಂದಿರ್ತಾರೆ. ಅದು ಕೂಡ ಇವರ ದುರ್ನಯದಿಂದ ಪ್ರವಚನಕ್ಕೆ ಬರೋ ಜನ ಇಂಥವ್ರು.
ಅವ್ರಿಗೇನು ಹೇಳಿದ್ರೇನು ಪ್ರಯೋಜನ? ಅಲ್ಲಿರೋದು ಹೇಳ್ಬಿಟ್ರೆ ಈ ಆಚಾರ್ಯ ಏನೇನೋ ಹೇಳ್ತಾರೆ, ಅಲ್ಲಿ ಇಲ್ಲದೆ ಇರೋದೆಲ್ಲ. ನಾನು ರಾಯರ ಒಂದು ಪಟ್ಟಾಭಿಷೇಕದ ವರ್ಧಂತಿಗೆ ಹೋಗಿದ್ದೆ. ನಾನು ಯಾವುದಕ್ಕೂ ಭಯ ಪಡಲ್ಲ. ಈಗ ಭಯ ಪಡಬಾರದು. ಕೆಲವೊಮ್ಮೆ ಸಂಕೋಚವನ್ನು ಶಿಷ್ಟಾಚಾರವನ್ನು ದೂರ ಮಾಡಿ ಹೇಳ್ತಾ ಇದ್ದೇನೆ. ವಿಜಯ ಮಾಧ್ವ ಸಂಘ ಅಂತ ಅಲ್ಲಿ ಹೋಗಿದ್ದಾಗ ಶಿಷ್ಟಾಚಾರ ದೂರ ಮಾಡಿ ಹೇಳ್ತಾನೆ. ನೋವಾಗಿದೆ, ಆದ್ದರಿಂದ ನೋವು ಅಂದ್ರೆ ನನಗೇನು ಅದು ವೈಯಕ್ತಿಕ ಜೀವನದಲ್ಲಿ ಏನು ಪರಿಣಾಮ ಬೀರ್ತಾ ಇದೆ ಅಂತ ಹೇಳ್ತಾ ಇರೋದಲ್ಲ, ಹೇಗಾಗಿದೆ ಅಂತ ರಾಯರ ಬಗ್ಗೆ ಹೋಗಿ ಮಾತನಾಡಿದ್ದು. ಈಶಾವಾಸ್ಯ ಉಪನಿಷತ್ ಖಂಡಾರ್ಥವನ್ನು ಹೇಳಿದ್ದು. ರಾಘವೇಂದ್ರ ವಿಜಯದ ಭಾಗಗಳನ್ನು ನಾನು ಹೇಳಿದೆ. ಅವರಿಗೆ ಅದು ಬೇಕಾಗಿರ್ಲಿಲ್ಲ, ಪವಾಡಗಳು ಬೇಕಿತ್ತು. ಅಲ್ಲ, ನನ್ಗೆ ಗೊತ್ತಿತ್ತು ಅದು ಬೇಕಿತ್ತು ಅಂತಾನೂ ಗೊತ್ತಿತ್ತು. ಜನ ಹೇಗಾಗಿದ್ದಾರೆ ಅಂದ್ರೆ, ಉಪನ್ಯಾಸಕ್ಕೆ ಬರೋರದ್ದು ಕಥೆ ಹೀಗೆ. ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಬರೋರು ಇಲ್ಲಿಗೆ ಏನಾದ್ರು ಬಂದ್ಬಿಟ್ರೆ, ಇದ್ರಲ್ಲಿ ಏನು ಇಲ್ಲ ಮಧ್ವ ಸಿದ್ಧಾಂತದಲ್ಲಿ ಅಂತ ಹೋಗ್ತಾರೆ. ಇವೆಲ್ಲ ಸಮಸ್ಯೆಗಳು. ನಾವು ಯಾರಿಗೆ ಹೇಳೋದು? ಸರಿ, ರಾಮಾಯಣ ಮಹಾಭಾರತಗಳನ್ನ ಹೋಗಿ ಬೇರೆಯವ್ರಿಗೆ ಹೇಳೋಣ ಅಂತಂದ್ರೆ ಅಷ್ಟು ಪರಿಚಿತರಲ್ಲ. ನಮ್ಮವ್ರಿಗೆ ಹೇಳೋಣ ಅಂದ್ರೆ ಬರೋದೇ ಇಲ್ಲ. ಕೆಲವರೆಲ್ಲ ಹೇಳ್ತಾರೆ ನಿಮಗೆ ವೇಷ ಇದ್ದಿದ್ರೆ ಬರ್ತಾ ಇತ್ತು ಅಂತ. ಶುದ್ಧ ಸುಳ್ಳದು. ವೇಷ ಇದ್ರೂ ಬರಲ್ಲ. ಅವರಿಗೆ ಬರ್ಲಿಕ್ಕೆ ಇಷ್ಟ ಇಲ್ಲದೆ ಇರೋದಕ್ಕೆ ನನ್ನ ವೇಷ ನೆಪ ಮಾಡ್ತಾರೆ ವಿನಃ ಬರಬೇಕು ಅಂತ ಅವ್ರಿಗೂ ಏನಿರಲ್ಲ. ಅದರಿಂದಾಗಿ ಬರೇ ಇಂಥದ್ದೇ. ನಾವು ಸೈನ್ಯದ ಮೆಂಟಾಲಿಟಿ ಹೇಗಿರುತ್ತೆ, ಹೇಗಿರಬೇಕು, ಅದಕ್ಕನುಗುಣವಾದ ನಮ್ಮ ಬೇರಿನ ಗುಣಗಳು ಏನಿರಬೇಕು, ನಮ್ಮ ಲೀಡರ್ಶಿಪ್ಪಿನ ರಹಸ್ಯಗಳೇನು. ಇನ್ನು ಈ ಮೋಟಿವೇಶನಲ್ ಸ್ಪೀಕರ್ಸ್ ಅಂತ ಬರೇ ಗೆದ್ದವ್ರ ಉದಾಹರಣೆ ಕೊಡ್ತಾ ಇರ್ತಾರೆ. ಹುಚ್ಚುತನ ಅದು. ಗೆದ್ದವ್ರ ಉದಾಹರಣೆ ಕೊಟ್ಬಿಟ್ರೆ ನೀವು ಗೆಲ್ತೀರಾ? ಜನಕ್ಕೆ ಅದೊಂದು ಭ್ರಮೆ. ಗೆದ್ದವ್ರ ಉದಾಹರಣೆ ಅಷ್ಟು ಅವು ಗೆದ್ದವರು ಬೇರೆಯವ್ರ ಉದಾಹರಣೆ ಕೇಳ್ಕೊಂಡ ಬೆಳೆದಿರೋದು. ಯಾರೋ ಒಬ್ಬರೇ ಸ್ಫೂರ್ತಿ ಇರ್ತಾರ ಅವ್ರಿಗೆ. ಜನ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಅಷ್ಟು ದೊಡ್ಡತನ ಸಾಧ್ಯವೇ ಇಲ್ಲ, ಇಂಟಾಲರಬಲ್. ಅದರಿಂದಾಗಿ ಅನೇಕಮಪಿ ಸಂರಬ್ಧಂ, ಇಡೀ ಸೈನ್ಯ ನಿನ್ನ ಬಗೆಗೆ ಸಿಟ್ಟಾಗಿದೆ. ನಮ್ಮಲ್ಲಿ ಇಡೀ ಸೈನ್ಯ ರಾಮನ್ ಬಗೆಗೆ ಸಿಟ್ಟಾಗಿಲ್ಲ. ಗೆಲ್ಲು ಅಂದ್ರೆ ಹೆಂಗ್ ಗೆಲ್ತೀವಿ ಅಂತ ಧ್ವನಿ ಅದು. ಏನಿದೆ ಅಂತ. ವಾತೇನೆ ಓದ್ಧತಂ ಮೇಘಂ ಯಮೇನ ಮನುಪಶ್ಯಸಿ. ಈ ಎಲ್ಲ ಕಪಿಗಳ ಮುಂದೆ ನಿಂತಿರುವವನು ಪ್ರಮಾಥಿ ಅಂತ. ಪ್ರಮಾಥಿ, ಪ್ರಮಾದಿ ಅಂತಿದ್ಯಾ? ಪ್ರಮಾಥಿ ಅಂದ್ರೆ ಅಪ್ಪಳಿಸಿ ಪುಡಿ ಪುಡಿ ಮಾಡುವವ ಅಂತ. ಮಥನ, ಮಾಥ ಅಂತಂದ್ರೆ ಜಡ್ಜಿ ಬಿಡೋದು. ಪ್ರಮಾಥಿ ಅಂದ್ರೆ ಜಡ್ಜಿ ಬಿಡ್ತಾನೆ ಅಂತ. ಇವರಪ್ಪ ಇವನಲ್ಲಿ ಅದೇನ್ ಗುಣ ಕಣ್ಣೋ ಚಿಕ್ಕಂದಿನಲ್ಲಿ ಪ್ರಮಾಥಿ ಅಂತ ಹೆಸರಿಟ್ಟ. ಪ್ರಮಾಥಿ ಅಂತ ಆ ಕಪಿ ಹೆಸರು. ವಾತೇನೆ ಓದ್ಧತಂ ಮೇಘಂ, ಗಾಳಿಯಿಂದ ಸುಡಿದಾಡುವ ಮೇಘದಂತೆ ಇದ್ದಾನೆ, ಮೋಡದಂತೆ ಇದ್ದಾನೆ. ಉದ್ಭೂತ ಮರುಣಾಭಾತಂ ಪವನೇನ ತಮಂತತಃ ವಿವರ್ತಮಾನಂ ಬಹುಶೋ ಯತ್ತದ್ಬಹುಲಂ ರಜಃ. ಇನ್ನು ಅವರು ಸುಮ್ಮನೆ ಓಡಾಡ್ತಾ ಇಲ್ಲ, ಸುಮ್ಮನೆ ತಿರುಗ್ತಾ ಇಲ್ಲ. ಅವರು ಅಲುಗಾಡೋದ್ರಿಂದ ಧೂಳು ಆಕಾಶದ ಮೇಲೆ ಮುಸುಕ್ತಾ ಇದೆ. ಏತೆ ಸಿತ ಮುಖಾಘೋರಾಹ ಗೋಲಾಂಗೂಲ ಮಹಾಬಲಾಹ. ನೋಡಿ, ಬಿಳಿ ಮೋರೆಯ ಕಪಿಗಳು, ಗೋಲಾಂಗೂಲಾಹ, ಹಸುವಿನಂತೆ ಬಾಲ ಇರುವವರು. ಶತಂ ಶತಸಹಸ್ರಾಣಿ ದೃಷ್ಟ್ವಾ ವೈ ಸೇತು ಬಂಧನಂ ಗೋಲಾಂಗೂಲಂ ಮಹಾರಾಜ ಗವಾಕ್ಷಂ ನಾಮ ಯೂಥಪಂ. ಈ ಗೋಲಾಂಗೂಲ ಅಂತ ಕಪಿಗಳಿದೆಯಲ್ಲ, ಇವುಗಳ ಒಡೆಯ ಗವಾಕ್ಷ ಅಂತ. ನೋಡಿ ಅವನ ಹೆಸರು. ಹಸುಗಳಂತೆ ಬಾಲ ಇರುವವುಗಳು ಗೋಲಾಂಗೂಲ. ಅವುಗಳ ಕಪಿ, ಅವುಗಳ ಒಡೆಯ ನಾದ ಕಪಿ ಇದ್ದಾನಲ್ಲ, ಅವನ ಹೆಸರು ಗವಾಕ್ಷ. ಎತ್ತಿನಂತೆ ಉಬ್ಬುಗಣ್ಣಿನವ.
ಎತ್ತಿಗೆ ಹೇಗೆ ಉಬ್ಬುಗಣ್ಣಿರುತ್ತೋ ಹಾಗೆ ಉಬ್ಬುಗಣ್ಣಿನವ ಗವಾಕ್ಷಿ ಅಂತ ಹೇಳ್ತಾ ಇದ್ರು. ಅದು ಎತ್ತಿನ ಕಣ್ಣಿನ ಹಾಗೆ ಡಿಸೈನ್ ಇರ್ತಾ ಇತ್ತು. ಅದಕ್ಕೆ ಮನೆಯ ಮೇಲೆ ಗವಾಕ್ಷ ಅಂತ ಹೇಳ್ತಾ ಇದ್ರು. ಎತ್ತಿನಂತೆ ಇರುವ ಕಣ್ಣು. ಪರಿವಾರ್ಯಾಭಿನರ್ದಂತೆ ಲಂಕಾಂ ಮರ್ದಿತು ಮೋಜತ ಭ್ರಮರಾಚರಿತ ಯತ್ರ ಸರ್ವಕಾಲ ಫಲದ್ರುಮಾ. ಇನ್ನು ಇವರು ನೋಡಿ, ಇವರೆಲ್ಲ ಅವರ ದೇಹದ ದಾರ್ಢ್ಯವನ್ನು ಪರಿಚಯ ಮಾಡಿಕೊಟ್ಟ. ಬೆಟ್ಟದಲ್ಲಿ ಓಡಾಡೋರು, ನದಿಯ ಪರಿಸರದಲ್ಲಿ ಓಡಾಡುವವರು, ಅವರ ದೇಹ ಎಲ್ಲ ಆಯಾ ಸ್ಪೆಷಲ್ ಒಂದು ಫೀಚರ್ನ ಹೊಂದಿರುತ್ತೆ. ನದಿಯ ಪಕ್ಕದಲ್ಲಿ ಓಡಾಡುವವರು, ಬೆಟ್ಟದಲ್ಲಿ ಓಡಾಡುವವರು, ಬೆಟ್ಟದಲ್ಲಿ ಎಲ್ಲ ಓಡಾಡುವವರಿಗೆ ತೊಡೆಯ ತಾಕತ್ತು ಸಖತ್ತಾಗಿರುತ್ತೆ. ಅವರು ಹಾರ್ತಾರೆ ಅಂತಂದ್ರೆ ಆರಾಮಾಗಿ ಹಾರ್ತಾರೆ. ಅದರಿಂದಾಗಿ ತೊಡೆಯ ಬಲ, ತೋಳ ಬಲ ಎಲ್ಲ ಇರುತ್ತೆ. ನದಿಯ ಪಕ್ಕದಲ್ಲಿ ಓಡಾಡ್ತಾರೆ, ನದಿಯಲ್ಲಿ ಓಡಾಡ್ತಾರೆ ಅಂದ್ರೆ ತೋಳ ಬಲ ಸಖತ್ತಾಗಿರುತ್ತೆ. ಯಾಕೆಂದ್ರೆ ಪ್ರವಾಹದ ವಿರುದ್ಧ ಈಜೋ ಪ್ರಯತ್ನ ಪಟ್ಟೇ ಇರ್ತಾರೆ. ಅದನ್ನು ಸೂಕ್ಷ್ಮವಾಗಿ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಇನ್ನು ಜಾಸ್ತಿ ಹೇಳಿದೆ ಅಂತಂದ್ರೆ ಇವರು ಯುದ್ಧದ ರಂಗದ ಪರಿಚಯವನ್ನೇ ಮಾಡಿಕೊಡ್ತಾ ಇದ್ದಾರೆ ಅಂತ. ನಿಮಗೆ ಒಂದು ಸಂಗತಿ, ಸತ್ಯಸಂಧ ತೀರ್ಥರು ಭಾಗವತಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಅದರಲ್ಲಿ ಸಂಗ್ರಾಮ ವಿಜಯ ಅಂತ ಹೇಳಿ ಒಂದು ಗ್ರಂಥದ ಉಲ್ಲೇಖ ಮಾಡ್ತಾರೆ. ಸಂಸ್ಕೃತದಲ್ಲಿ ಒಂದು ಯುದ್ಧಶಾಸ್ತ್ರವನ್ನು ಪರಿಚಯ ಮಾಡುವ ಗ್ರಂಥ ಸಂಗ್ರಾಮ ವಿಜಯ ಅಂತ. ಹಾಗೆ ವೈಶಂಪಾಯನ ನೀತಿ ಪ್ರಕಾಶಿಕ ಅಂತ ಹೇಳಿ ಒಂದು ಗ್ರಂಥ ಇದೆ. ಯುದ್ಧದ ವ್ಯೂಹಗಳು, ಯುದ್ಧ ಎಲ್ಲ ಪರಿಚಯ ಮಾಡಿಕೊಡುತ್ತೆ. ಆರ್ಟ್ ಆಫ್ ವಾರ್ ಅಂತ ಹೇಳಿ ಒಂದು ಈಗ ಎಲ್ಲರೂ ತೆಗೆದುಕೊಂಡು ಓದುವ ಪುಸ್ತಕ. ಅದಕ್ಕೆ ಮೂಲಭೂತವಾಗಿ ಚೈನೀ ಗ್ರಂಥ ಇದೆ, ಚೀನಾ ದೇಶದ ಒಂದು ಗ್ರಂಥ ಇದೆ. ಆದ್ರೆ ಇವರೇನ್ ಮಾಡಿದ್ದಾರೆ, ಅದನ್ನ ಕಾರ್ಪೊರೇಟ್ ವರ್ಲ್ಡ್ಗೆ ತಂದ್ಬಿಟ್ಟಿದ್ದಾರೆ. ಈ ಚಾಣಕ್ಯ ಕಾರ್ಪೊರೇಟಿನ ದೃಷ್ಟಿಯಲ್ಲಿ ಅಂತ ಒಂದು ಸುಂದರಂ ಪಿಳ್ಳೆಯವರ ಒಂದು ಪುಸ್ತಕ ಇದೆ. ಆ ತರಹ ಅಂದ್ರೆ ಅವ್ರು ಇವಾಗ ತೋಳ್ಬಲ ಏನು ಪ್ರಯೋಜನ ಇಲ್ಲ, ತಲೆಬಲ ಜಾಸ್ತಿ ಇರಬೇಕು, ಆ ಯುದ್ಧದ ಬೇಸಿಕ್ ತತ್ವಗಳನ್ನ ತಂದು ಈ ಕಾರ್ಪೊರೇಟ್ ಕೆರಿಯರ್ಗೆ ಜೋಡಿಸುವಂತಹ ಪ್ರಯತ್ನ ಅಲ್ಲ. ಅದು ಈಗ ಎಷ್ಟು ಜನರಿಗೆ ಉಪಯೋಗ ಬಿದ್ದಿದೆಯೋ ನಾವು ಸರ್ವೆ ಮಾಡಿಲ್ಲ. ನಿಜವಾಗಿ ಒಂದು ಸರ್ವೆ ಮಾಡ್ಬೇಕ್ರಿ, ಒಂದು ಸರ್ವೆ ಮಾಡಬೇಕಾದ ಅವಶ್ಯಕತೆ ಇದೆ. ಈ ಮೋಟಿವೇಶನಲ್ ಸ್ಪೀಕರ್ಸ್ ಬಡ್ಡಿ ಮಕ್ಕಳಿದ್ದಾರಲ್ಲ, ಅವರೆಲ್ಲ ಏನೇನು ಹೇಳ್ತಾರೆ ಅದನ್ನ ಕೇಳ್ಕೊಂಡು ಎಷ್ಟು ಜನ ಉದ್ಧಾರ ಆಗಿದ್ದಾರೆ ಅಂತ ಒಂದು ಸರ್ವೆ ಮಾಡಬೇಕು. ಲ್ಯಾಂಡ್ ಮಾರ್ಕು, ಮೋಟಿವೇಶನಲ್ ಸ್ಪೀಕರ್ಸು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸು, ಸೆಲ್ಫ್ ಇಂಜಿನಿಯರಿಂಗು, ಈ ತರಹದ ವಿಚಿತ್ರ ಚಿತ್ರವಾದ ಹೆಸರುಗಳಿಂದ ಭ್ರಮೆ ಹುಟ್ಟಿಸಿ ಏನೆಲ್ಲ ಮಾಡ್ತಾ ಇದ್ದಾರೆ, ಅವ್ರದ್ದು ಎಲ್ಲ ಎಷ್ಟು ಯಶಸ್ವಿಯಾಗಿದೆ, ಸಕ್ಸಸ್ ರೇಟ್ ಏನು ಅಂತ ನನ್ನ ಒಂದು ಪರಿಚಯ, ನನ್ನ ಒಂದು ಅಂತರವೇಕ್ಷಣೆಯಲ್ಲಿ 20% ದಾಟಲ್ಲ. ಕೇಳುವ 100 ಜನರಲ್ಲಿ 20% ದಾಟಲ್ಲ, ಇನ್ನೂ ಕಡಿಮೆ ಇರುತ್ತೆ. ನಾನು ಸ್ವಲ್ಪ ಗೌರವಯುತವಾಗಿ ಹೇಳ್ತಾ ಇರೋದು. 0 ಹಾಕ್ಲಿಕ್ಕೆ ಬರಲ್ಲ, ಯಾರೋ ಗೆದ್ದಿರ್ಬೋದು ಗೊತ್ತಿಲ್ಲ. ಈ ರೋಡ್ಲೆಸ್ ಟ್ರಾವೆಲ್ಲು, ಮೊದಲ ಪುಸ್ತಕಗಳು ರೋಡ್ಲೆಸ್ ಟ್ರಾವೆಲ್ಲು, ಆಮೇಲೆ ಡೋಂಟ್ ಸೇ ಎಸ್ ವೆನ್ ಯು ವಾಂಟ್ ಟು ಸೇ ನೋ, ಆಮೇಲೆ ಇನ್ನೊಬ್ಬ ಹೇಳಿದ್ದನ್ನೇ ಆಚೆ ಈಚೆ ತಿರುವಿ ಮುರುವಿ, ಆಚೆಯಿಂದ ಈಚೆಯಿಂದ ಮೇಲ್ಗಡೆಯಿಂದ ಕೆಳಗಡೆಯಿಂದ ಒಬ್ಬ ಹೇಳ್ತಾನೆ, ರಾಬಿನ್ ಶರ್ಮಾ ಅಂತ. ಅವನ ಪುಸ್ತಕವನ್ನು ನಾನು ಅನುವಾದ ಮಾಡಿದ್ದೀನಿ. ಜೈಕೋ ಪಬ್ಲಿಷಿಂಗ್ ಹೌಸ್ಗೆ ಅನುವಾದ ಮಾಡಿದೆ. ಅದರಲ್ಲಿ ಅವನು 200 ಸೂತ್ರಗಳು, ವಿಜಯಕ್ಕೆ 200 ಸೂತ್ರಗಳು ಅಂತ. ಅದ್ರಲ್ಲಿ ನೋಡ್ತಾ ಇದ್ದೀನಿ, ಇಷ್ಟೊಂದು ಪುನರಾವೃತ್ತಿ, ಮತ್ತದೇ ಹೇಳ್ತಾನೆ, ಬೇರೆ ಬೇರೆ ರೀತಿಯಿಂದ ಹೇಳ್ತಾನೆ. ಸುಸ್ತಾಗೋಯ್ತು ನನಗೆ. ಅದು ನಾವು ಸಂಸ್ಕೃತದವರು, ಸೂತ್ರ ಓದ್ಕೊಂಡು ಬೆಳೆದವರು, ಬಹಳ ಸಂಕ್ಷಿಪ್ತವಾಗಿ ಹೇಳಿ ಅಭ್ಯಾಸ. ಅದು ಪೇದಾವರ ಸ್ವಾಮಿಗಳು ಕೈ ಕೆಳಗಡೆ ಬೆಳೆದವರು. ಅವ್ರಿಗೆ ನೀನು ಜಾಸ್ತಿ ಹೇಳಿದ್ರೆ ಯಾರನ್ನೂ ಕೇಳ್ತಾ ಇರ್ಲಿಲ್ಲ. ಟು ದ ಪಾಯಿಂಟ್. ಅವು ಅಂತವ್ರ ಕೆಳಗಡೆ ಬೆಳೆದವರು. ನಮ್ಗಿದೆಲ್ಲ ಸಾಧ್ಯವೇ ಇಲ್ಲ. ಅದು ಆಗತಾನೆ ಹೊರಬಂದ ಹೊಸದು, ವಿಸ್ತಾರವಾದ ಲೇಖನವೇ ಇಲ್ಲ. ಅವನದು 200 ಪುಟದ ಪೇಜು, ನಂದು ಕರೆಕ್ಟ್ 75 ಪುಟಕ್ಕೆ ಮುಗಿದೋಗಿತ್ತು.
ಆಮೇಲೆ ತಿರಸ್ಕೃತ ಆಯ್ತು ಅಂತ ಇಟ್ಕೊಳ್ಳಿ. ಅದು ಪುಸ್ತಕ ಅಪ್ ಟು ದ ಪಾಯಿಂಟ್ ಇದೆ, ಆದ್ರೆ ಜಾಸ್ತಿ ಪಿಟೀಲಿಲ್ಲ ಅಂತ ಬೇಡ. ಯಾಕೆ ಹೇಳಿದ್ದು ಅಂತಂದ್ರೆ ಈ ಸಕ್ಸಸ್ ರೇಟ್ ಇದೆಯಲ್ಲ ಅದನ್ನ ನೋಡ್ಬೇಕಾಗತ್ತೆ. ಅದರಿಂದಾಗಿ ನಾನು ಏನ್ ಹೇಳಿ ಹೊರಟಿದ್ದೀನಿ ಅಂದ್ರೆ ಮೂಲ ಗ್ರಂಥದ ಸೊಗಡು ಗೊತ್ತಾಗ್ಲಿಲ್ಲ ನಮ್ಗೆ. ಇವ್ರು ಆರ್ಟ್ ಆಫ್ ವಾರು, ಆಮೇಲೆ ಚಾಣಕ್ಯ, ಕಾರ್ಪೊರೇಟ್ ಚಾಣಕ್ಯ ಇಂತಹ ಗ್ರಂಥಗಳದ್ರಿಂದ ಮೂಲದ ಸೊಗಡು ಗೊತ್ತಾಗಲಿಲ್ಲ. ಅದನ್ನ ಅನ್ವಯಿಸಿಕೊಳ್ಳುವಂತಹ ಶಕ್ತಿ ಹೊರಟು ಹೋಯ್ತು. ಇವ್ರು ಮಾಡಿದ್ರಿಂದ ಯಾರು ಉದ್ಧಾರ ಆಗಲಿಲ್ಲ. ಯಾರ ಆ ಗ್ರಂಥ ಅನ್ನೋದು ಕೇವಲ ಅರ್ಥ ಪ್ರಸಂಜಕ, ಹಣವನ್ನು ಮಾತ್ರ ಕೊಟ್ಟಿರತ್ತೆ ಅವ್ರಿಗೆ, ಇನ್ನೇನು ಇರಲ್ಲ. ಹೇಗೆ ಮನೆಯನ್ನ ಇದು ಹೇಗೆ ಹಣವನ್ನು ಗಳಿಸ್ಬೇಕು ಅಂತ ಪುಸ್ತಕ ಬರೆದ ಹಾಗೆ ಅವ್ನು ಬರೆದವನು ಮಾತ್ರ ದುಡ್ಡಾಗಿರುತ್ತೆ, ಇನ್ಯಾರಿಗೂ ದುಡ್ಡಾಗಿರಲ್ಲ. ಹಾಗಾಗ್ಬಿಡತ್ತೆ. ಅದರಿಂದ ಯಾಕೆ ಹೇಳಿದ್ದು ಅಂತಂದ್ರೆ ಇಲ್ಲಿ ಅದರ ಮೂಲ ಚಿಂತನೆಗಳಿವೆ. ಅವರು ಯಾವ ಯಾವ ಪ್ರದೇಶದಿಂದ ಬಂದಿದ್ದಾರೆ, ಅದರಿಂದಾಗಿ ಅವರಲ್ಲಿ ಇರಬಹುದಾದ ದೇಹ ದಾರ್ಢ್ಯ ಯತ್ ಸ್ವರೂಪದ್ದು ಅದೆಲ್ಲ. ಪರಿವಾರ್ಯಾಭಿನರ್ದಂತೆ ಲಂಕಾಂ ಮರ್ದಿತುಮೋ ಜತಾಂ. ಇವರು ಗವಾಕ್ಷನನ್ನು ಸುತ್ತುವರೆದವರು. ಭ್ರಮರಾಚರಿತಾಯತ್ರ ಸರ್ವಕಾಲ ಫಲದ್ರುಮಾಹ. ಇವರಿರುವ ಪ್ರದೇಶವೇ ವಿಶಿಷ್ಟ. ಯಾಕೆಂದ್ರೆ ಆಯಾ ಯೋಧರು ಯಾವ ಯಾವ ಲೊಕ್ಯಾಲಿಟಿಯಿಂದ ಬಂದಿರ್ತಾರೆ ಅವರದ್ದೇ ಆದ ಒಂದು ಸ್ಪೆಷಲ್ ಯುದ್ಧದ ಸ್ಕಿಲ್ಗಳಿರುತ್ತೆ. ನೀವಿವತ್ತಿಗೂ ನೋಡಿ, ಸಿಖ್ ರೆಜಿಮೆಂಟ್ ಎಲ್ಲ ಮಾಡಿರೋದು ಯಾಕೆ? ಮತ್ತೆ ಹೋರಾಡುವಾಗಲೂ ಆಂಧ್ರ ಪ್ರದೇಶದಿಂದ ಬಂದವರು ನಿಮ್ಮ ಮೇಲೆ ಕೈ ಮಾಡುವಾಗ ಅವರ ಸ್ಟೈಲೇ ಬೇರೆ, ತಮಿಳುನಾಡವರು ಆಕ್ರಮಣ ಮಾಡುವ ಸ್ಟೈಲೇ ಬೇರೆ, ಕರ್ನಾಟಕದವರು ನಾರ್ಮಲ್ ರೋಡ್ ಜಗಳದಲ್ಲಿ ರೀತಿಯೇ ಬೇರೆ. ಅವರ ದೇಹದ ಪರಿಸರಕ್ಕೆ ತಕ್ಕ ಹಾಗೆ ಅವರು ಬಂದ ಗುಡ್ಡ, ಭೂಮಿ, ನದಿ ಇತ್ಯಾದಿಗಳ ಹಿನ್ನೆಲೆಯಲ್ಲೇ ಇರುತ್ತೆ. ಅದರಿಂದಾಗಿ ಇದೆಲ್ಲ ಇಲ್ಲಿ ಪಾಯಿಂಟ್ ಆಗತ್ತೆ. ನಾನು ಅದನ್ನೆಲ್ಲ ಹೆಚ್ಚು ಹೇಳಲಿಕ್ಕೆ ಹೋಗಲ್ಲ. ಇಷ್ಟೇ, ನೀವು ಇದನ್ನು ಯಾವ ವ್ಯಾಖ್ಯಾನದಲ್ಲಿ ನೋಡಿದ್ರು ಸಿಗಲ್ಲ. ಹೀಗೆ ಯಾವ ವ್ಯಾಖ್ಯಾನಗಳು ಇಲ್ಲ. ಭ್ರಮರಾಚರಿತಾಯತ್ರ ಸರ್ವಕಾಲ ಫಲದ್ರುಮಾಹ ಯಂ ಸೂರ್ಯಸ್ತುಲ್ಯವರ್ಣಾಭಂ ಅನುಪರಿಯೇತಿ ಪರ್ವತಂ. ಇವರು ಮೇರು ಪರ್ವತದಲ್ಲಿ ಇದ್ದವರು. ಸೂರ್ಯ ಈ ಪರ್ವತವನ್ನು ಸುತ್ತುವರಿದು ಬರ್ತಾನೆ. ಇದು ಸೂರ್ಯನೋ ಮೇರು ಪರ್ವತವೋ ಗೊತ್ತಾಗೋದಿಲ್ಲ. ಯಸ್ಯ ಭಾಸಾ ಸದಾ ಭಾಂತಿ ತದ್ವರ್ಣ ಮೃಗಪಕ್ಷಿಣಃ. ಆ ಸೂರ್ಯನ ಬೆಳಕು ಇವರಲ್ಲಿ ಪ್ರತಿಫಲಿಸಿ ಬಂಗಾರದ ಹಕ್ಕಿಗಳೋ ಎಂಬಂತೆ ಕಾಣುತ್ತೆ. ಯಸ್ಯ ಪ್ರಸ್ಥಂ ಮಹಾತ್ಮಾನೋ ನ ತ್ಯಜಂತಿ ಮಹರ್ಷಯಃ ಸರ್ವಕಾಮ ಫಲಾವೃಕ್ಷಾಃ ಸರ್ವೇ ಫಲಸಮನ್ವಿತಾಃ. ಅವರಿದ್ದ ಜಾಗದಲ್ಲಿ ಮಹರ್ಷಿಗಳ ಸಂಪರ್ಕ ಚೆನ್ನಾಗಿದೆ. ಅವರಿಗೆ ಮಹರ್ಷಿಗಳ ಒಂದು ಸಂಪರ್ಕ ಚೆನ್ನಾಗಿದೆ. ಯಾಕೆಂದ್ರೆ ಅಲ್ಲಿ ಯಾವಾಗಲೂ ಮಹರ್ಷಿಗಳಿದ್ದಾರೆ. ಸರ್ವಕಾಮ ಫಲಾಹ ವೃಕ್ಷಾಹ, ಬೇಡಿದ್ದನ್ನು ನೀಡುವ ಮರಗಳಿವೆ. ಅದರ ಹಣ್ಣನ್ನು ತಿಂದು ಬೆಳೆದವರು. ಮಧುನಿಚ ಮಹಾರ್ಹಾಣಿ ಯಸ್ಮಿನ್ ಪರ್ವತ ಸತ್ತಮೇ. ಇಲ್ಲಿ ಲಂಕೆಯಲ್ಲಿ ಆರಾಮವಾಗಿ ಸುತ್ತಾಡಬಲ್ಲವರು. ನೋಡಿ, ಇದೆಲ್ಲ ಪರ್ವತದಲ್ಲಿ ಓಡಾಡ್ತಾರೆ, ನದಿಯ ತೆರೆದ ಬಯಲಲ್ಲಿ ಓಡಾಡ್ತಾರೆ ಅಂದ್ರೆ ಶಿಬಿರ ಹಾಕುವ ಒಂದು ಖರ್ಚಿಲ್ಲ ರೀ ಅವರಿಗೆ. ಊಟದ ಖರ್ಚಿಲ್ಲ, ಆಯ್ತಾ? ಶೆಲ್ಟರ್ಗೆ ಖರ್ಚಿಲ್ಲ. ಮರದ ಮೇಲೆ ಮಲ್ಕೋತಾವೆ, ಹಣ್ಣು ತಿಂತಾವೆ, ಸೀದಾ ಬಂದು ಗುದ್ದೋದೆ. ನೆಕ್ಸ್ಟ್ ಒಂದು ಆಯುಧದ ಖರ್ಚಿಲ್ಲ. ಝೀರೋ ಇನ್ವೆಸ್ಟ್ಮೆಂಟ್ ವಿತ್ ಹೈಯೆಸ್ಟ್ ಫರ್ಟಿಲಿಟಿ. ಇದಕ್ಕೆ ನೀವು ಪ್ರೊಡಕ್ಟಿವಿಟಿ, ಸಾರಿ ಫರ್ಟಿಲಿಟಿ ಅಲ್ಲ, ಪ್ರೊಡಕ್ಟಿವಿಟಿ. ಇದಕ್ಕೆ ನೀವು ರಾಯಭಾರಿ ಅಂತ ಮಾಡೋದಾದ್ರೆ, ಅಂಬಾಸಿಡರ್ ಅಂತ ಮಾಡೋದಾದ್ರೆ ರಾಮಚಂದ್ರನನ್ನ ಮಾಡಬೇಕು. ರಾಮಚಂದ್ರನನ್ನ ಮಾಡಬೇಕು. ಏನು ವಿಚಿತ್ರ ಅದು! ಸುಮ್ಮನೆ ಯೋಚನೆ ಮಾಡಿ. ಮೃಗಗಳನ್ನ ಕರ್ಕೊಂಡು ಹೋಗಿ ಅಟ್ಯಾಕ್ ಮಾಡಿಸೋದು ಅಂದ್ರೆ ಏನು? ಬಹಳ ವಿಚಿತ್ರ ಇದು. ಒಂದು ಚೂರು ಇನ್ವೆಸ್ಟ್ಮೆಂಟ್ ಇಲ್ಲ. ಯಸ್ಯ ಪ್ರಸ್ಥಂ ಮಹಾತ್ಮಾನಃ
ನತ್ಯಜಂತಿ ಮಹರ್ಷಯ. ಏನಾದ್ರೂ ಈ ಯುಗದಲ್ಲಿ ಮದುವೆ ಆಗೋದೇ ಅಂತಾನೆ ಇದ್ರೆ ಈ ಝೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಆಗ್ಬೇಕಿತ್ತು. ಝೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಯುದ್ಧ ಮಾಡಿದವನಿಗೆ ಝೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಮದುವೆ ಆಗ್ಲಿಕ್ಕೆ ಬರಲ್ವಾ? ಸಾಲ ಮಾಡ್ತಾರ ಯಾರಾದ್ರೂ? ಮಧು ನಿಚ ಮಹಾರ್ಹಾಣಿ ಯಸ್ಮಿನ್ ಪರ್ವತ ಸಪ್ತಮೇ ತತ್ರೈತ ರಮತೆ ರಾಜನ್ ರಮ್ಯೆ ಕಾಂಚನ ಪರ್ವತೆ. ಈ ತರಹದ ಮೇರು ಪರ್ವತದಲ್ಲಿ ತಿರುಗಾಡ್ತಾ ಇದ್ದ ಕಪಿಗಳ ಒಡೆಯ ಯಾರು ಗೊತ್ತಾ? ಮುಖ್ಯೋ ವಾನರ ಮುಖ್ಯಾನಾಂ ಕೇಸರಿ ನಾಮ ಯೂಥಪಃ. ಕೇಸರಿ ಅಂತ. ಹನುಮಂತನ ಜನ್ಮಭೂಮಿ ಯಾವುದು? ಮೇರು ಪರ್ವತ. ಅವನು ಆಂಧ್ರ ಪ್ರದೇಶದಲ್ಲೂ ಹುಟ್ಟಲಿಲ್ಲ, ಗೊತ್ತಾಯ್ತೆ, ಕರ್ನಾಟಕದಲ್ಲಿಯೂ ಹುಟ್ಟಲಿಲ್ಲ, ಎರಡೂ ಕಡೆ ಹುಟ್ಟಲಿಲ್ಲ. ಆ ಕಥೆಯೇ ಬಿದ್ದೋಯ್ತು. 4 ಯುಗದಲ್ಲಿ 4 ಹೆಸರಿತ್ತು. ಏನೇನೋ ಹೆಸರು ಹೇಳ್ತಾರೆ. ವೃಷಭಾಚಲ ಅಂತೆ, ಅದಂತೆ, ಇದಂತೆ, ಅಂಜನಾಚಲ ಅಂತೆ. ಇಲ್ವೇ ಇಲ್ಲ, ಅವನು ಹುಟ್ಟಿದ್ದೇ ಮೇರು ಪರ್ವತದಲ್ಲಿ. ಮೇರಾ ಉವಾಸಾಂಜನಯ ಸುಗಾತ್ರ್ಯ ಅಂತ ನಾರಾಯಣ ಪಂಡಿತಾಚಾರ್ಯರು. ನಾರಾಯಣ ಪಂಡಿತಾಚಾರ್ಯರು ಸಂಗ್ರಹ ರಾಮಾಯಣವನ್ನ ಏನು ಬರೆದಿದ್ದಾರೆ ಅದನ್ನ ಆ ನೆಲದವರೇ ಓದ್ಲಿಲ್ಲ ಅಂದ್ರೆ ಬೇರೆಯವರು ಎಲ್ಲ ಓದ್ತಾರೆ. ಅವ್ರು ಹೇಳಬೇಕು, ನೋಡ್ರಿ ಹನುಮಂತ ಹುಟ್ಟಿದ್ದು ಮೇರು ಪರ್ವತದಲ್ಲಿ. ಯಾಕೆಂದ್ರೆ ನಮ್ಮ ನಾರಾಯಣ ಪಂಡಿತಾಚಾರ್ಯರು ಹೇಳಿದ್ದಾರೆ. ಅದರಿಂದಾಗಿ ನೀವು ಈ ಪುರಾಣಗಳೇನಿದೆ ಇದನ್ನು ಬದಲಾಯಿಸಬೇಕು ಅಂತ. ಆದ್ರೆ ಅದೆಲ್ಲ ಮಾಡಲ್ಲ. ಅದಲ್ಲಿಗೆ ಇದಿಲ್ಲಿಗೆ ಅಷ್ಟೇ. ಕೇಸರಿ ನಾಮ ಯೂಥಪಃ ಷಷ್ಟಿರ್ಗಿರಿ ಸಹಸ್ರಾಣಿ ರಮ್ಯಾ ಕಾಂಚನ ಪರ್ವತಾ. 60,000 ಬೆಟ್ಟಗಳನ್ನು ಒಳಗೊಂಡ, ಪುಟ್ಟ ಪುಟ್ಟ ಗಂಟುಗಳನ್ನು ಒಳಗೊಂಡ ದೊಡ್ಡ ಬೆಟ್ಟ. ಅಲ್ಲಿ ತಿರುಗಾಡುವ, ಹೌದು, ಅಲ್ಲಿ ತಿರುಗಾಡುವ ಯೂಥಪ ಕೇಸರಿ. ಅವರೆಲ್ಲ ಯಾಕೆ ಒಂದೇ ಕಡೆ ಇರಲಿಲ್ಲ ಅಂತಂದ್ರೆ ವ್ಯಾಪಾರ ಇಲ್ಲ, ಅದರಿಂದಾಗಿ ಬೇರೆ ಬೇರೆ ಕಡೆ ಇದ್ರು. ಯುದ್ಧದಲ್ಲಿ ಮಾತ್ರ ಒಟ್ಟಾಗೋದು. ನ್ಯಾಯ ತೀರ್ಮಾನ ಇದೆ ಅಷ್ಟೇ, ವ್ಯಾಪಾರ ಇಲ್ಲ. ಆಮೇಲೆ ಬೇರೆ ಬೇರೆ ವಸ್ತುಗಳು ಯಾವುದೂ ಇಲ್ಲ. ವ್ಯಾಪಾರ ಇದ್ರೆ ನ್ಯಾಯಸ್ಥಾನ ಹೊಂದಬೇಕಾಗತ್ತೆ. ಮೋಸ ಮಾಡಿದ ಅಂತ ಹೆಚ್ಚು ಕೇಸುಗಳು ಬರೋದೇ ಮೋಸ ಮಾಡಿದ್ರು ಅಂತ. ಎಲ್ಲ ಯಾಕೆ ಸುಗ್ರೀವ ಕಿಷ್ಕಿಂಧೆಯಲ್ಲಿರೋದಂತೆ. ಇವರೆಲ್ಲ ಯಾವುದೋ ಮೇರು ಪರ್ವತ ಅಂತೆ, ಯಾವುದೋ ಹಿಮಾಲಯ ಅಂತೆ, ಇನ್ಯಾವುದೋ ಜಾಗ ಅಂತೆ, ಕ್ಷೀರ ಪರ್ವತದ ಇದು ಕ್ಷೀರೋದಧಿಯ ಪ್ರಾಂತದಲ್ಲಿ ನೆಲೆಸಿದ್ರಂತೆ. ಇವೆಲ್ಲ ಯಾಕದು? ವ್ಯಾಪಾರ ಇಲ್ಲ, ಯಾವುದೂ ಇಲ್ಲ, ನ್ಯಾಯಸ್ಥಾನ ಇಲ್ಲ. ತೀರಾ ಏನಕ್ಕೋ ಬೇಕಾದ್ರೆ ಕರೀತಾರೆ. ಅದಕ್ಕೆ ನಾನು ಹೇಳಿದ್ದು, ರಾಮನ ಸೇವೆಗಾಗಿ ಮಾತ್ರ ಹುಟ್ಟಿದ ವಿಚಿತ್ರ ಜನಾಂಗ. ಆಮೇಲೆ ಇದು ಉಳಿಲಿಲ್ಲ. ಮಹಾಭಾರತದಲ್ಲಿ ನಮಗೆ ಅವರಿಬ್ಬರೇ ಮಾತ್ರ ಗೊತ್ತಾಗೋದು. ಕೃಷ್ಣನ ಜೀವನ ಚರಿತ್ರೆಯಲ್ಲಿ ಮೈಂದ ವಿವಿಧ, ಅವರಿಬ್ರು ಮಾತ್ರ ಉಳಿದಿದ್ದು. ಅದು ಹಳೆ ಪಳೆಯುಳಿಕೆ. ಅವರಿಬ್ಬರನ್ನ, ಒಬ್ಬನನ್ನ ಕೃಷ್ಣ ಕೊಂದ, ಇನ್ನೊಬ್ಬನನ್ನ ಇವನು ಯಾರು ಬಲರಾಮ ಕೊಂದ. ಅವರಿಗೆ ಅಸುರಾವೇಶ ಆಗಿತ್ತು. ರಾಮಾಯಣ ಕಾಲದಲ್ಲಿದ್ದವರಿಗೆ ಅಮೃತವನ್ನ ಕುಡಿದು ಪೂರ್ತಿ ಅಮರರಾಗಿದ್ರು. ಆದರೆ ಅಸುರಾವೇಶವೂ ಆಗಿತ್ತು. ಅದಕ್ಕೆ ಅವರಿಬ್ಬರನ್ನ ಅಲ್ಲಿ ತನಕ ಅದು ಅವರಿಬ್ಬರೇ ತಲೆಮಾರು ಉಳಿದಿದ್ದು. ಆಮೇಲೆ ಹನುಮಂತ ಭೀಮಸೇನನಿಗೆ ಕಾಣ್ತಾನೆ ಇನ್ನೊಂದು ರೂಪದಿಂದ. 3 ಜನ ಕಪಿಗಳು ಮಾತ್ರ ಅಲ್ಲಿ ತನಕ ಇರೋದು. ಅದರಿಂದಾಗಿ ಆ ಸಮಯದಲ್ಲಿ ಬಂತು. ರಾಮಾಯಣ ನಡೆದದ್ದು 24ನೆಯ ತ್ರೇತಾಯುಗ. 24ನೆಯ ತ್ರೇತಾಯುಗದಲ್ಲಿ ನಡೆದ ಆವತ್ತಿನ ಕಪಿಗಳು ಯಾರೂ ಉಳಿದಿಲ್ಲ. 4 ಯುಗಚಕ್ರವನ್ನ ದಾಟಿ ಮೈಂದ ವಿವಿಧರು ಉಳಿದ್ರು. ಮುಖ್ಯ ಪ್ರಾಣ ಕಿಂಪುರುಷ ಖಂಡದಲ್ಲಿದ್ದ, ಲೀಲೆಗಾಗಿ ಬಂದ. ಭೀಮಸೇನನನ್ನ ಭೇಟಿಯಾದ. ಅವನ ಬಾಯಲ್ಲಿ ಒಂದು ರಾಮಾಯಣ ಬಂತು. ಅವನ ಬಾಯಲ್ಲಿ ಬರುವ ರಾಮಾಯಣ ಏನಿದೆ ಅದು ತಾತ್ಪರ್ಯ ನಿರ್ಣಯಕ್ಕೆ ಪೂರ್ತಿ ಹೊಂದಿಕೆ ಆಗತ್ತೆ. ನಿಮಗಿದು ಗೊತ್ತಿರಲಿ. ಇದನ್ನೆಲ್ಲ ಗಮನಿಸಲೇ ಇಲ್ಲ ನಾವು. ಜಾಂಬವಂತ ಒಬ್ಬ ಉಳಿದ, ನಮ್ಮ ಮಾಣಿಯೂರು ರಾಘವೇಂದ್ರಾಚಾರ್ಯರು ಹೇಳಿದ್ದ. ಹೌದು, ವಸ್ತುತಃ ಇಲ್ಲಿ ಏನಿದೆ
ಜಾಂಬವಂತ ಕಪಿ ಅಲ್ಲ ಬಿಡಿ, ಕರಡಿ ಇರಲಿ. ಅಂದ್ರೆ ನಾವು ಇದನ್ನೆಲ್ಲ ಗಮನಿಸಲೇ ಇಲ್ಲ. ವನಪರ್ವದಲ್ಲಿ ಬರುವ ಹನುಮಂತ ತನ್ನ ಬಾಯಿಂದ ಬರುವ ರಾಮಾಯಣ, ತಾನೇ ಕಂಡು ಹೇಳಿದ ರಾಮಾಯಣವನ್ನು, ಮಧ್ವಾಚಾರ್ಯರು ಹೇಳಿದ ರಾಮಾಯಣವನ್ನು ಕಂಪೇರ್ ಮಾಡಿದ್ರೆ ಅವರು ಮಧ್ವರು ಹನುಮನ ಅವತಾರ ಅಂತ ಸ್ಪಷ್ಟ ಆಗತ್ತೆ. ಋಷಿಕೇಶ ತೀರ್ಥರ ಅವರು ಹೇಳಿದ ಬರ್ಕೊಂಡಿರ್ತಾರಲ್ಲ, ಅಲ್ಲ ಅದು 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 ಸಂಬಂಧ ಇಲ್ಲ. ಇಲ್ಲಿ ಏನಾಗತ್ತೆ, ಹನುಮಂತ ಏನಿದ್ದಾನೆ ಅವನು ಹೇಳಿದ ನಿರ್ಣಯ ಅಷ್ಟು ಹಾಗೆ ಬಂದಿದೆ. ಆಚಾರ್ಯರು ಅದನ್ನೇ ಹೇಳಿದ್ದಾರೆ. ಅದನ್ನು ಗಮನಿಸ್ಬೇಕು. ಆ ಥರದ್ದು ಎಷ್ಟೋ ರಹಸ್ಯಗಳನ್ನು ಬಿಟ್ಟು ಹೋಗಿದ್ದಾರೆ. ದಿಲೀಪ್ ಅವ್ರು ಹೇಳ್ತಾರೆ 4 ಸಾಕು: ಮಹಾಭಾರತ, ರಾಮಾಯಣ, ಭಾಗವತ, ತಂತ್ರಸಾರ ಸಂಗ್ರಹ ಅಂತ. ಅವರವ್ರ ಗ್ರಂಥದ ಒಂದು ಸಾಕು, ಇಷ್ಟು ಸಾಕು ಅಂತ ಹೇಳಿ ಅವ್ರಿಗೆ ಅನ್ಸಿದ್ರೆ ಜೀವನದಲ್ಲಿ ಅಷ್ಟು ಸಾಕು. ಯಾಕೆಂದ್ರೆ ಎಷ್ಟೂ ನೋಡ್ಲಿಕ್ಕಿರುತ್ತೆ. ನೀವು ಉಪನಿಷತ್ ಭಾಷೆ ಹೇಳ್ಕೊಂಡ್ರೆ ಅಷ್ಟೇ ಸಾಕು, ಅದಲ್ಲ. ಹಾಗೆ ಅವ್ರವ್ರಿಗೆ ಇಷ್ಟವಾದ ಗ್ರಂಥಗಳು. ಆದರೆ ಒಂದು ಮಾತ್ರ ಅದರಲ್ಲೆಲ್ಲವೂ ಬರುತ್ತೆ. ಒಂದರಲ್ಲಿ ನೋಡಿದ್ರೆ ಎಲ್ಲವೂ ಬರ್ತಾ ಇರುತ್ತೆ. DVGಗೆ ಯಾರೋ ಕೇಳಿದ್ರು, ನೀವು ನಿಮ್ಮ ಪುಸ್ತಕಕ್ಕೆ ಅತಿಕ್ರಮಣಕಾರರು ಬಂದು ಬೆಂಕಿ ಇಟ್ಟರು ಅಂತ ಇಟ್ಕೊಳ್ಳಿ, ಇನ್ಯಾವುದು ಪುಸ್ತಕ ಉಳಿಸಲ್ಲ ಅಂತ ಇಟ್ಕೊಳ್ಳಿ, ನೀವು ಕಾಡಿಗೆ ಓಡ ಹೋಗೋದಾದ್ರೆ ಯಾವ ಪುಸ್ತಕ ಇಟ್ಕೋತೀರಾ ಅಂತ. ಅದಕ್ಕೆ ಅವ್ರು ಹೇಳಿದ್ರು ರಾಮಾಯಣ, ಮಹಾಭಾರತ ಎರಡೇ. DVG ಹೇಳಿದ್ರು. ಸಾವರ್ಕರ್ನ ಕೇಳಿದ್ರು, ನಿಮಗೆ ಮಾರ್ಕ್ಸಿಸಂ ಗೊತ್ತಾ, ಅದು ಗೊತ್ತಾ, ಇದು ಗೊತ್ತಾ, ಏನು ಪೊಲಿಟಿಕಲ್ ಐಡಿಯಾನೇ ಇಲ್ಲದೆ ಹೇಗೆ ಆಳ್ತೀರಾ, ರಾಮಾಯಣ ಮಹಾಭಾರತ ಇದೆಯಲ್ಲ ಸಾಕು ಅಂದ್ರು ಅವರು. ಅವಾಗ ಏನು ಮುಂಚೂಣಿಯಲ್ಲಿ ಇದ್ರು, ಬಾಲಗಂಗಾಧರ ತಿಲಕ್ ಆಗಲಿ, ವಿನಾಯಕ ಸಾವರ್ಕರ್ ಆಗಲಿ, ದಾಮೋದರ ವಿನಾಯಕ ಸಾವರ್ಕರ್ ಅವರಾಗಲಿ, ಇವರೆಲ್ಲ ಸಂಸ್ಕೃತವನ್ನ ತಿಳಿದು, ಸ್ವಲ್ಪ ವಿನಾಯಕ್ ಸಾವರ್ಕರ್ ಆಮೇಲೆ ಅವರು ಇದಾದ್ರು, ಏನೋ ಅಗ್ನಾಸ್ಟಿಕ್ ಆಗ್ಬಿಟ್ರು, ನಾಸ್ತಿಕರಾದರು, ಮಧ್ವಾಚಾರ್ಯ ಪರಿಚಯ ಇಲ್ಲದೆ ಇರೋದ್ರಿಂದ. ಬಾಲಗಂಗಾಧರ ತಿಲಕ್ ಆಗಲಿ, ಅವ್ರಿಗೆಲ್ಲ ಸಂಸ್ಕೃತ ಚೆನ್ನಾಗಿ ಬರ್ತಾ ಇತ್ತು, ಆದ್ರೆ ಅವ್ರಿಗೆ ಮಧ್ವಾಚಾರ್ಯ ಗ್ರಂಥ ಸಿಗಲಿಲ್ಲ. ಈ ಇದೆಲ್ಲ ದೇವರ ಪ್ರಬಲವಾದ ಇಚ್ಛೆ, ವಿಧಿ, ಇವೆಲ್ಲ ಸಿಗಲಿಲ್ಲ, ಸಿಗಬೇಕಾದವ್ರಿಗೆ ಸಿಗಲಿಲ್ಲ. ಆದ್ರೆ ಒಂದು ಮಾತ್ರ, ಅವರ ಐಡಿಯಾಲಜಿ ಏನಿದೆ ಅದನ್ನ ಎಲ್ಲಿ ಅವರು ಮಿಸ್ ಮಾಡಿಕೊಂಡ್ರು, ಎಲ್ಲಿ ಅವರು ದಾರಿ ತಪ್ಪಿದ್ರು, ಆಚಾರ್ಯರು ಹೇಳಿದ್ದು ಎಲ್ಲಿ ಪೂರ್ತಿ ಅಪ್ಲೈ ಆಗತ್ತೆ, ಎರಡನ್ನು ನೋಡಿದ್ರೆ ಗೊತ್ತಾಗ್ಬಿಡತ್ತೆ ನಮಗೆ ಏನು ಅಂತ. ಹಾಗೆ ಇವತ್ತು ಮಾಡಬಹುದು, ಮಾಡಿ ನಾವು ಜಗತ್ತಿನ ಮುಂದೆ ಇಡಬಹುದು. ಆದರೆ ನಾವು ಅದನ್ನು ಓದಬೇಕಷ್ಟೆ. ಅದನ್ನು ಓದಿ ಇವಾಗ ನಾವು ಗ್ರಂಥಗಳನ್ನು ಮಂಗಳ ಮಾಡೋದು ಬೇರೆ ತರ ಮಾಡಬೇಕಾಗತ್ತೆ. ಇರ್ಲಿ, ಯಾಕೆ ಹೇಳಿದೆ ನಾನು ಅಂತಂದ್ರೆ, ಇದು ಎಲ್ಲ ಕೇಸರಿ ಅನ್ನುವ ಕಪಿ ಏನಿದ್ದಾನೆ ಅವನು ಅಲ್ಲಿ ಇದ್ದಾನೆ. ಅವನ ಮೂಲ ಯಾವುದು, ಅವನಿರುವ ಜಾಗ ಯಾವುದು? ಮೇರು ಪರ್ವತ. ತೇಷಾಂ ಮಧ್ಯೆ ಗಿರಿವರಹ ತ್ವಮಿವಾನಘ ರಕ್ಷಸಾಂ. ಇಷ್ಟೆಲ್ಲ ಹೇಳ್ತಾ ಹೇಳ್ತಾ ಅವನನ್ನು ಹೊಗಳದೇ ಇದ್ರೆ ಹೇಗೆ? ಹೊಗಳಲೇಬೇಕಾಗತ್ತೆ. ರಾಜನನ್ನು ಹೊಗಳದೆ ಹೋದ್ರೆ ಗತಿ ಏನು? ಅದರಿಂದ ಅವನನ್ನ ಹೊಗಳುತ್ತಾರೆ. ನೋಡು, ನಿಂತರ ಅಲ್ಲೊಬ್ಬ ನಿಂತಿದ್ದಾನೆ. ಶುಕಸಾರಣರು ಇಷ್ಟೆಲ್ಲ ರಿಪೋರ್ಟ್ ಮಾಡ್ತಾ ಇದ್ದಾರೆ. ರಿಪೋರ್ಟ್ ಮಾಡ್ತಾ 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 ಪ್ರಾಯ ರಾವಣನ ಮುಖದ ಕದಲಿಕೆಗಳನ್ನು ಗಮನಿಸ್ತಾ ಇದ್ರು ಕಾಣುತ್ತೆ. ಅವನಿಗೆ ವಿಷಯ ಪೂರ್ತಿ ಮುಗಿಬೇಕು, ಆದ್ರೆ ಮನಸ್ಸಿನಲ್ಲಿ ವಿಚಿತ್ರವಾದ ಅಸಹನೆ ಇದೆ. ಮುಖದಲ್ಲಿ ಕಾಣದೇ ಇರತ್ತಾ? ಕಂಡೇ ಕಾಣುತ್ತೆ. ಆ ಮೇರು ಅಲ್ಲೆಲ್ಲ ಪರ್ವತ ಇದೆ, 60,000 ಪುಟ್ಟ ಪುಟ್ಟ ಗುಡ್ಡಗಳು. ಅದ್ರ ಮಧ್ಯೆ ಮೇರು ಪರ್ವತ ಇದೆಯಲ್ಲ, ನಿಂತರ ಇದೆಯಲ್ಲ, ಆ ಮೇರು ಪರ್ವತದ ಹತ್ರ ಓಡಾಡ್ತಾ ಇದ್ದಾನೆ. ತೇಷಾಂ ಮಧ್ಯೆ ಗಿರಿವರಹ.
ತ್ವಮಿವ ಅನಘ ರಕ್ಷಸಾಂ. ಪಾಪ ಮ್ಯಾನೇಜರ್ಸು ಏನ್ ಮಾಡಬೇಕು, ಮ್ಯಾನೇಜರ್ಸು ಪಿ ಎಗಳೆಲ್ಲ ಅವರಿಗೆ ಅಷ್ಟು ಒಡನಾಟ ಬಂದ್ಬಿಟ್ಟಿರುತ್ತೆ ಅವ್ರದ್ದು. ಹೀಗಾಗಿ ಸಣ್ಣ ಕದಲಿಕೆ ಕೂಡ ಗೊತ್ತಾಗತ್ತೆ ಅವ್ರದ್ದು. ತತ್ರೈಕೆ ಕಪಿಲಾಶ್ವೇತಾ ತಾಮ್ರಾಸ್ಯ ಮಧು ಪಿಂಗಲಾ. ಆಮೇಲೆ ಇಲ್ಲಿಂದ ಬೇರೆ ಬರ್ತಾರೆ, ಅವನನ್ನು ಹೊಗಳಿ ಒಂದು ಸ್ವಲ್ಪ ಹೊತ್ತು ನಿಲ್ಲಿಸಿ, ಅದು ಬೇರೆಯವ್ರಿಗೆ ಅದ್ಯಾವುದೋ ಕಪಿಗೆ ಹೋಲಿಸ್ತಾ ಇದ್ದಾರೆ ಅಂತ ಆಗ್ಬಾರ್ದು. ಅದರಿಂದಾಗಿ ಒಂದು ಸ್ವಲ್ಪ ಬೇರೆ ವಿಷಯಗಳನ್ನು ಹೇಳ್ತಾರೆ. ಕಪಿಲಾಹ ಬೂದು ಬಣ್ಣದ, ಶ್ವೇತಾಹ ಬಿಳಿ ಬಣ್ಣದ, ತಾಮ್ರಾಸ್ಯಾಹ ಕೆಂಪು ಮೋರೆಯ ಕಪಿಗಳು, ಮಧುಪಿಂಗಲಾಹ ಸ್ವಲ್ಪ ಬ್ರೌನಿ ಕಪಿಗಳು, ಮಧುವಿನಂತೆ ಇರುವವರು. ನಿವಸಂತ್ಯಂತಿಮಗಿರವು ತೀಕ್ಷ್ಣದಂಷ್ಟ್ರಾ ನಖಾಯುಧಾಹ. ಅಲ್ಲಿ ಕೆಲವು ಕಪಿಗಳು ವಾಸ ಮಾಡುತ್ತವೆ. ತೀಕ್ಷ್ಣದಂಷ್ಟ್ರಾಹ ಚೂಪಾದ ಹಲ್ಲಿನವರು, ಹಲ್ಲು ಉಗುರು ಇದೇ ಆಯುಧ ಅವರದು. ನಖದಂತಾಯುಧಾ ಸರ್ವೇ. ಸಿಂಹ ಇವ ಚತುರ್ದ್ರಂಷ್ಟ್ರಾಹ ವ್ಯಾಘ್ರ ಇವ ದುರಾತದಾಹ. ಸಿಂಹದಂತೆ ಚಚ್ಚೌಕ ಆಕಾರದ ಹಲ್ಲಿನ ರೀತಿ ಇರುವವರು. ಸಿಂಹಕ್ಕೆ ಒಳಗಡೆ 4 ಉಗ್ರವಾದ ಹಲ್ಲುಗಳಿರುತ್ತೆ, ಇಲ್ಲಿ ಮೇಲ್ಗಡೆ ಕೆಳಗಡೆ, ಅದು ಒಂದು ಚೌಕಾಕಾರದಲ್ಲಿ ಇರುತ್ತೆ. ಸಿಂಹ ತೀಕ್ಷ್ಣದಂಷ್ಟ್ರಾಹ ನಖಾಯುಧಾಹ ಸಿಂಹ ಇವ ಚತುರ್ದಂಷ್ಟ್ರಾಹ. ಅದು ಸಿಂಹಗಳದ್ದು ಕಾಲಕ್ರಮೇಣ ಚೇಂಜ್ ಆಗ್ತಾ ಬರುತ್ತೆ. ಯಾಕೆ ನೀವು ಕೆತ್ತನೆಗಳನ್ನ ನೋಡಿ, ಅಲ್ಲಿಯ ಮನುಷ್ಯರ ಮುಖ ದೇಹದ ಪರಿಮಾಣಕ್ಕೂ ಈಗ ಇರುವ ಮನುಷ್ಯರ ದೇಹದ ಪರಿಮಾಣ, ದೇಹದ ರೀತಿ ನೀತಿ ಇತ್ಯಾದಿಗಳೆಲ್ಲ ವ್ಯತ್ಯಾಸ ಆಗ್ತಾ ಬರ್ತಾ ಇದೆ. ಮತ್ತದು ಆಂಥ್ರೋಪಾಲಜಿಯ ಸಬ್ಜೆಕ್ಟ್. ಅದು ಕ್ರಮೇಣ ಬದಲಾಗ್ತಾ ಬರ್ತಾ ಇರುತ್ತೆ. ಬೇರೆ ಬೇರೆ ಪ್ರದೇಶಗಳಿಂದ ಬಂದವರು, ಬೇರೆ ಬೇರೆ ಪ್ರದೇಶಗಳಿಂದ ಬಂದ ಗಂಡನ್ನು ಕೂಡಿದವರು ಅಥವಾ ಹೆಣ್ಣನ್ನು ಕೂಡಿದವರು, ಅದರಲ್ಲಿ ಸ್ವಲ್ಪ ಸ್ವಲ್ಪ ಬದಲಾವಣೆ ಆಗ್ತಾ ಬರ್ತಾ ಇರುತ್ತೆ. ಅಂಥದ್ರಲ್ಲಿಯೂ ನಾವು ಪ್ರಾದೇಶಿಕತೆಯನ್ನು ಗುರುತಿಸಬಹುದು ಇವತ್ತಿಗೂ. ಇವರಿಂಥ ಪ್ರದೇಶದಿಂದ ಬಂದಿದ್ದಾರೆ ಅಂತ ಹೇಳಿ. ಆದರೆ ಸಿಂಹದ ಮತ್ತೆ ಅದರ ಮೆಂಟಾಲಿಟಿಯಲ್ಲಿ, ಸಿಂಹದ ಅನೇಕ ಇದರಲ್ಲಿ ಬದಲಾಗಿದೆ. ಹೀಗಾಗಿ ಚತುರ್ದ್ರಂಷ್ಟ್ರತ್ವ ಇವಾಗ ಸಿಗೋದು ಕಷ್ಟ ಆಗಬಹುದೇನೋ. ಯಾಕೆಂದ್ರೆ ನಾವು ಪ್ರಾಣಿಗಳ ಸ್ವಭಾವವನ್ನು ತೀರ್ಮಾನ ಮಾಡೋದು ಇವತ್ತು ನ್ಯಾಷನಲ್ ನ್ಯಾಟ್ ಜಿಯೋ ಚಾನೆಲ್ ಇಂದ. ಅಲ್ಲಿ ನೋಡಿದಾಗ ಕೆಲವೊಂದು ಸ್ವಭಾವಗಳೆಲ್ಲ ಬದಲಾವಣೆ ಆಗಿರೋದು ಕಂಡಿದೆ. ಅದರಿಂದಾಗಿ ಸಿಂಹ ಇವ ಚತುರ್ದಂಷ್ಟ್ರಾಹ ವ್ಯಾಘ್ರ ಇವ ದುರಾತದಾಹ. ಹುಲಿಯಂತೆ ಅವರನ್ನ ಸಮೀಪಿಸ್ಲಿಕ್ಕಾಗಲ್ಲ, ಅಂತಹ ಕಪಿಗಳಿದ್ದಾರೆ. ಅಂತಹ ಕಪಿಗಳ ಒಡೆಯ ಒಬ್ಬ ಇದ್ದಾನೆ, ಶತಬಲಿ ಅಂತ. ಈಗೆಲ್ಲ ಪ್ರಚಲಿತ ಪಾಠದಲ್ಲಿ ಶತಬಲಿ ಅಂತ. ನಾನು ಸ್ವಲ್ಪ ಮುಂದೆ ಹೋದೆ 3 ಶ್ಲೋಕಗಳನ್ನ ಬಿಟ್ಟು. ಯಾಕೆಂದ್ರೆ ಅದು ಕಪಿಗಳ ಬಗ್ಗೆ ಹೇಳ್ತಾ 7:54 ಹೋಗಿದೆ. ಅದರಿಂದಾಗಿ ಶತಬಲಿ ಅಂತ ಒಬ್ಬ ಕಪಿ ಇದ್ದಾನೆ ಅಂತ ಪರಿಚಯ ಮಾಡಿಸ್ತಾರೆ. ಅದರ ಬಗೆಗಿನ ವಿವರಣೆಯನ್ನು ಮತ್ತೆ ಮುಂದಿನ ಶನಿವಾರ ನೋಡುವ. ಈಗ ಏನಾಯಿತು ಇಲ್ಲಿಯ ತನಕದ ಚಿಂತನೆ, ಅದನ್ನ ದೇವರಿಗೆ ಸಮರ್ಪಿಸೋಣ. ಕೃಷ್ಣಾರ್ಪಣಮಸ್ತು.